ಗುರುಗಳಿಗೆ ಅದು ಒಂದು ಪರಿವರ್ತನೆಯೇ ಭಾಳ ಆಗಿಬಿಡ್ತಾರೆ. ಈ ಅವ್ರು ತಮ್ಮ ಆಟ ಪಾಠಗಳೆಲ್ಲ ಬಿಟ್ಟು ಈ ಧಾರ್ಮಿಕ ಕ್ಷೇತ್ರದೊಳಗೆ ಅದರೊಳಗೆ ಇದ್ರೊಳಗೆ ಭಯಂಕರವಾದಂಥ ಒಂದು ಸನ್ನಿವೇಶ ಕಂಡು ಬಂತು. ರುಕ್ಮಾಂಗದಲ್ಲಿ ಏನು ಕೂತು ಭಜನೆ ಮಾಡ್ಲಿಕ್ಕತ್ತಿದ್ರು, ಅವರು ಬಾಜೂಕ ಸಾಕ್ಷಾತ್ ಪಂಢರಪುರದ ವಿಠೋಬಾ ನಿಂತಿದ್ದ. ವಿಠೋಬಾ ಒಂದು ಶ್ಲೋಕ ಅಂತಿದ್ದದು, ಕರ ಕಲಿರಥಾಂಗ ಕಿಂಚ ಪಂಡೋರ್ ಮೃದಾಂಗ ಕರಿರುಪಮದ ಭಂಗ ಕಮಲ ಕೋಪಿ ಭುಜಂಗ. ಎಲ್ಲ ವೀಕ್ಷಕರು ಪುರಾಣಿಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಹಾ ತಪಸ್ವಿಗಳಾದ ರುಕ್ಮಾಂಗದ ಪಂಡಿತರ ಸಮಾಧಿ ಕ್ಷೇತ್ರ ಮುಂದೆ ಇದ್ದೇವೆ. ಇದು ರುಕ್ಮಾಂಗದ ಪಂಡಿತರು ಬಹುರೋಗ ವೈದ್ಯರಿಂದ ಖ್ಯಾತರಾದಂಥ ತಪಸ್ವಿಗಳು. ಆದಿಲ್ಶಾಹಿ ಕಾಲದಲ್ಲಿ ಇವರು ಮಹಾ ವೈದ್ಯರಾಗಿದ್ದರು ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ಈ ಕ್ಷೇತ್ರದ ಪರಿಚಯವನ್ನು ಶ್ರೀ ಅರುಣ್ ಸೋಲಾಪುರ್ಕರ್ ಇವರು ಖ್ಯಾತ ಉದ್ಯಮಿಗಳು ಮತ್ತು ಟ್ರಸ್ಟಿಗಳು, ಕಾರ್ಯದರ್ಶಿ. ಅವರು ಶ್ರೀ ರಾಘವೇಂದ್ರ ದೇಶಪಾಂಡೆ ಅಂಥೇಳಿ ಅವರು ಉದ್ಯಮಿಗಳು ಮತ್ತು ಸದಸ್ಯರಿದ್ದಾರೆ. ಅವರು ಡಾಕ್ಟರ್ LH ಕುಲಕರ್ಣಿ ಅಂಥೇಳಿ ಮುಖ್ಯೋಪಾಧ್ಯಾಯರು ರುಕ್ಮಾಂಗ ಹೈಸ್ಕೂಲು. ಜೊತೆಗೆ ಈ ಒಂದು ರುಕ್ಮಾಂಗ ಪಂಡಿತರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ದಾರೆ. ಅವರು ಕ್ಷೇತ್ರದ ಅರ್ಚಕರು ಅಚ್ಯುತ್ ಚೈನಿ ಅಂಥೇಳಿ. ಇವರಿಗೆಲ್ಲರೂ ಸ್ವಾಗತ. ಈ ಒಂದು ಕ್ಷೇತ್ರ ಪರಿಚಯವನ್ನು ಈ ನಾಲ್ವರು ಮಾಡಿಕೊಂಡಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾನೆ. ಎಲ್ಲರಿಗೂ ನಮಸ್ಕಾರ. ಆನಂದಮಾನಂದಕರ ಪ್ರಸನ್ನಂ ಜ್ಞಾನಸ್ವರೂಪಂ ಜಬೋಧರೂಪಂ ಯೋಗೇಂದ್ರ ಮೀಢ್ಯಂ ಭವರೋಗ ವೈದ್ಯಂ ಶ್ರೀಮದ್ಗುರು ನಿತ್ಯಮಹನ್ನಮಾಮಿ. ಎಲ್ಲರಿಗೂ ನಮಸ್ಕಾರ. ಶ್ರೀರಂಗ ಪುರಾಣಿಕವರು ನೀವು ನಮ್ಮ ಇದು ಮಾಡೋದಕ್ಕೆ ನಿಮಗೂ ಸದಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ನಿಮಗೆ ಧನ್ಯವಾದಗಳು. ಈಗ ಪಂಡಿತರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು 1610ನೇ ಇಸ್ವಿಯಲ್ಲಿ ಜನಿಸಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ. ಎರಡನೇ ಇಬ್ರಾಹಿಂ ಆದಿಲ್ಶಾಹಿ ಕಾಲದಾಗ ಇವ್ರ ತಂದೆಯವರು ಅಲ್ಲಿ ಒಬ್ಬ ನ್ಯಾಯ ಖಾತೆಯಲ್ಲಿ ದೊಡ್ಡ ಅಧಿಕಾರಿಯಾಗಿದ್ದರು. ಅವರ ಅವ್ರಿಗೆ ಸಾಧ್ವಿಯಾದಂಥ ಅವರಿಗೆ ಧರ್ಮಪತ್ನಿ ಹೆಸರು ಲಕ್ಷ್ಮೀಬಾಯಿ ಅಂತ. ಆದರೆ ಇವರಿಗೆ ಭಾಳ ದಿವಸದೊಳಗೆ ಮಕ್ಕಳಾಗಿದ್ದಿಲ್ಲ, ಅದೊಂದೇ ಕೊರತೆ ಇತ್ತು. ಆದರೆ ಇವರು ತಮ್ಮ ಕೆಲಸದೊಳಗೆ ಕೃಷ್ಣ ಪಂಡಿತರಿಗೆ ಇದನ್ನು ಅವರು ಭಾಳ ಮಾನಸಿಕ ಆಗಿದ್ದರು. ಅವ್ರ ಮನೆಯವರಿಗೆ ಭಾಳ ಇದ್ರ ಬಗ್ಗೆ ಭಾಳ ಮಾನಸಿಕ ಆಗಿತ್ತು, ಮಕ್ಕಳಾಗಿಲ್ಲ ಅಂತ. ಅದ್ರ ಸಲುವಾಗಿ ಅವರು ತೀರ್ಥಯಾತ್ರೆಗೆ ಹೋದರು. ತೀರ್ಥಯಾತ್ರೆ ಅಂತಂದ್ರೆ ಇಲ್ಲಿ ಹಂಪಿಗೆ ಹೋಗಿ ಹಂಪಿ ವಿರೂಪಾಕ್ಷನ ದೇವಸ್ಥಾನದೊಳಗೆ ದರ್ಶನ ತೊಗೊಂಡು ಮುಂದಲ್ಲಿ ಅಲ್ಲಿ ಗೌರಾನಂದ ಯತಿಗಳ ಆಶ್ರಮಕ್ಕೆ ಇವರು ಹೋದರು. ಅವರು ಗೌರಾನಂದ ಆಶ್ರಮದಾಗ ಇವರಿಗೆ ಅಲ್ಲಿ ಶಿಷ್ಯರವರು ಬರಮಾಡಿಕೊಂಡ್ರು. ಅದಲ್ಲದೆ ಆದರೆ ಅವರು ಪಂಪಾ ಸರೋವರದ ಗೌರಾನಂದ ಯತಿಗಳ ಆಶ್ರಮಕ್ಕೆ ಇವರು ಹೋದರು. ಅಲ್ಲಿ ಹೋದ ಬಳಿಕ ಅವರ ಆಶೀರ್ವಾದದಿಂದ ಅಲ್ಲಿ ಆಶ್ರಮದಾಗಿದ್ದರು. ಅವರು ಆಶ್ರಮದೊಳಗೆ ಅವ್ರಿಗೆ ಗುರುಗಳ ಆಶೀರ್ವಾದದಿಂದ ಅವ್ರಿಗೆ ಏನಾಗಬೇಕಂದ್ರೆ ಅವ್ರು ಏನು ಇಚ್ಛಾ ಇತ್ತು ಅದು ಪೂರ್ಣ ಆಗ್ತಂತ ತಿಳ್ಕೊಂಡು ಗುರುಗಳ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡೋಣ ಅವರಿಗೆ ಮುಂದೆ ಒಂದು ವರ್ಷದಲ್ಲಿ ಅವರಿಗೆ ಒಬ್ಬಕ್ಕೆ ಹೆಣ್ಮಗಳು ಒಬ್ಬಕ್ಕೆ ಹುಟ್ಟಿದ್ಲು. ಆಕೆ ಹೆಸರು ಭಾಗೀರಥಿ ಅಂತ. ಎರಡನೇದವರೇ ನಮ್ಮ ಈ ಭವರೋಗ ವೈದ್ಯರಾದಂಥ ರುಕ್ಮಾಂಗ ಪಂಡಿತ್ ಮಹಾರಾಜರು. ಇವರಿಗೆ ಬಾಲ್ಯದಲ್ಲಿನೇ ತಂದೆ ತಾಯಿಗಳ ಆಶೀರ್ವಾದದಿಂದ ಅವರು ಮುಂದೆ ದೊಡ್ಡವರಾದರು. ಆದರೆ ಇವರು ಬಾಲ್ಯದೊಳಗೆ ಬರೀ ಆಟ ಪಾಠಗಳಿಗೆ ಕಾಲು ಕಳೀತಿದ್ರು. ಸ್ವಲ್ಪ ದಿವಸನಾಗೆ ಅವರು ತಮ್ಮ ತಾಯಿನ ಕಳ್ಕೊಂಡು ಮುಂದೆ ಅವರಿಗೆ ಅವರ ತಂದೆಯವರಿದ್ದಾಗ ಅವರ 8ನೇ ವಯಸ್ಸಿಗೆ ಅವರಿಗೆ ಮುಂಜಾನೆ ಮಾಡಿದರು. ಅದೇ ಜೊತೆಯೇ ಅವ್ರ ಅಕ್ಕನೂ ಲಗ್ನ ಮಾಡಿದರು. ಅವರು ಲಗ್ನ ಆದ ಬಳಿಕ ಮುಂದೆ ಸ್ವಲ್ಪ ದಿವಸನ ಸದ್ಯಕ್ಕೆ ನಾವು ಕೃಷ್ಣ ಪಂಡಿತರು ಕಾಲಾದರು. ಅದು ಎಲ್ಲ ಜವಾಬ್ದಾರಿ ಅವ್ರ ಅಕ್ಕಾದಂಥ ಭಾಗೀರಥಿಯರ ಮೇಲೆ ಬಿತ್ತು. ಅವ್ರು ಇವ್ರನ್ನ ಜೋಪಾನ ಮಾಡ್ಕೋದು ಬರ್ತೀವಿ. ಆದರೆ ಇವರು ಇದು ಯಾವುದಕ್ಕೆ ಅಂದರೆ ಅವ್ರ ತಂದೆಯವರು ಯಾವುದು ವೈದ್ಯ ಪಂಡಿತರಿದ್ದರು, ಇದ್ದಿದ್ರು ಅದ್ರೊಳಗೆ ಅವರು ವೆಚ್ಚ ಆಸಕ್ತಿ ಇದ್ದಿಲ್ಲ. ಬರೀ ಆಟ ಪಾಠ ಇದ್ರೊಳಗೆ ಲಕ್ಷ ಒಳಗೆ ಇರ್ತಿತ್ತು. ಹೀಗಾಗಿ ಅವ್ರ ಅಕ್ಕವ್ರಿಗೆ ಭಾಳ ಇದ್ರ ಬಗ್ಗೆ ಚಿಂತೆಯಾಗಿತ್ತು ಅವ್ರಿಗೆ. ಯಾಕೆ ನಮ್ಮ ತಂದೆ ಹೆಂಗೆ ಇಷ್ಟು ದೊಡ್ಡ ಪಂಡಿತರು, ನಮ್ಮ ತಮ್ಮ ಹಿಂಗೆ ಯಾಕೆ ಆಗಲಿಲ್ಲ ಅಂತ ಭಾಳ ಚಿಂತೆ ಆಗಿತ್ತು ಅವ್ರಿಗೆ. ಆ ಚಿಂತೆಯೊಳಗೆ ಒಂದು ಸಲ ಗೌರಾನಂದ ಯತಿಗಳು ಇಲ್ಲಿ ತಮ್ಮ ಬಿಜಾಪುರಕ್ಕೆ ಬಂದು ಕೃಷ್ಣ ಪಂಡಿತರ ಮನೆ ಹುಡುಕಾಡ್ಕೊತ ಬಂದರು. ಅಲ್ಲಿ ಇವರು ಅವ್ರ ಅಕ್ಕನ ಮನೆಗೆ ಅವ್ರ ಮನೆಗೆ ಬಂದರು. ಹೇಳಿದರು. ಅವ್ರ ಮನೆಗೆ ಇದ್ದ ಮುಂದೆ ಅವ್ರಿಗೆ ಅವರು ಗುರುಗೈಕೆ ಅವ್ರಿಗೆ ಹೇಳಿಲ್ಲಕ್ಕೆ ಅವ್ರ ಅಕ್ಕ ಹಿಂಗೆ ನಮ್ಮ ತಮ್ಮ ನಿಮ್ಮ ಆಶೀರ್ವಾದ ಹುಟ್ಟಾನ ಖರೆ. ಆದರೆ ಯಾವುದೂ ಇದೆ ಧಾರ್ಮಿಕವಾಗಿ ಇದ್ರಾಗ ಅವ್ನಿಗೆ ಆಸಕ್ತಿ ಆಗಿಲ್ಲ. ಬರೀ ಆಟ ಪಾಠ ಒಳಗೆ ಹುಡುಗಾಟ ಒಳಗೆ ಕಾಲು ಕಳೀಲಿಕ್ಕತ್ತಾನ. ಅದಕ್ಕೆ ನಿಮ್ಮ ಕೃಪಾದೃಷ್ಟಿ ಅವ್ರ ಮೇಲೆ ಆಗಲಿ ಅಂತ ಅದಕ್ಕೆ ಅವರು ಮರುದಿವಸ ಕರೆಸಿ ನಮ್ಮ ಜೋಡಿನೇ ಕೂಡಿಸ್ಕೊಂಡು ಊಟಕ್ಕೆ ಕೂಡಿಸಿದ್ರು. ಮುಂದೆ ಅವರಿಗೆ ಗುರುಪದೇಶ ಮಾಡಿ ಅವರಿಗೆ
ತಲೆ ಮೇಲೆ ಕೈ ಇಟ್ಟರು. ಷೋಡೋಪಚಾರ ಇದರದಿಂದ ಅವ್ರಿಗೆ ಇದು ಆಶೀರ್ವಾದ ಮಾಡಿದರು. ಅದು ಯಾರಿಗೂ ಸಿಗೋದಿಲ್ಲ ಅಂತ ತಿಳ್ಕೊಂಡು ಉಲ್ಲೇಖ ಅದ ಅದ್ರೊಳಗೆ. ಷೋಡೋಪಚಾರದಿಂದ ಮಾಡಿಸೋದು ಯಾರಿಗೂ ಸಿಗೋದಿಲ್ಲ ಅಂತ ಉಲ್ಲೇಖ ಅದ. ಅದು ಭಾಳ ಕಠಿಣ ಅಂತ ಹೇಳ್ತಾರೆ. ಷೋಡೋಪಚಾರ ಇದು ಮಾಡಿಸೋದು ಭಾಳ ಕಠಿಣ ಅದ. ಅದಕ್ಕೆ ಮಾಡಿಸಿದ್ರು ಅವ್ರಿಗೆ. ಮುಂದೆ ಗುರುಗಳಿಗೆ ಅದು ಒಂದು ಪರಿವರ್ತನೆಯೇ ಭಾಳ ಆಗಿಬಿಡ್ತಾರೆ. ಈ ಅವ್ರು ತಮ್ಮ ಆಟ ಪಾಠಗಳೆಲ್ಲ ಬಿಟ್ಟು ಈ ಧಾರ್ಮಿಕ ಕ್ಷೇತ್ರದೊಳಗೆ ಇದ್ರೊಳಗೆ ಭಯಂಕರ ಆಯಿತು. ಅವ್ರಿಗೆ ಎಲ್ಲ ಈ ಏನಪ್ಪ ಅಂತಂದ್ರೆ ನಾವು ಶಾಸ್ತ್ರ, ನ್ಯಾಯ, ಶಾಸ್ತ್ರ, ಪಂಡಿತ ಇವೆಲ್ಲ ವಿದ್ಯಾಗಳವ್ರಿಗೆ ಕರ್ತಲಾಗಿಬಿಟ್ಟು ಮತ್ತು ಎಲ್ಲ ಪುರಾಣಗಳು ಇದು ಮಾಡಿಕೊಂಡ್ರು. ಮಹಾಭಾರತ, ರಾಮಾಯಣ ಮತ್ತು ಭಾಗವತದ ಬಗ್ಗೆಯೂ ಭಯಂಕರ ಅವರಿಗೆ ಭಯಂಕರ ಅಭ್ಯಾಸ ಮಾಡಿದರು. ಇದರಿಂದ ಅವ್ರದ್ದು ಕೀರ್ತಿ ಸ್ವಲ್ಪ ಭಯಂಕರ ಹಬ್ಲಿಕ್ಕತ್ತು ಬಿಜಾಪುರ್ನಾಗ. ಆಗ ಬಿಜಾಪುರದಾಗ ಆದಿಲ್ ಶಾಹಿ, 2ನೇ ಇಬ್ರಾಹಿಂ ಆದಿಲ್ ಶಾಹಿ ಅವ ಇದ್ದ. ಅವನು ಸಹಿತ ಸಂಗೀತ ಮೇಲೆ ಭಾಳ ಪ್ರೇಮ ಇತ್ತು. ಗುರುಗಳಿಗೆ ಸಹಿತನೂ ಸಂಗೀತ ಮೇಲೆ ಭಾಳ ಆಗಿತ್ತು. ಅವಷ್ಟು ಗಾಯನ ಚಲೋ ಇಷ್ಟು ಹಾಡ್ತಿದ್ದಿಲ್ಲ. ಅದು ಅವ್ರ ಕೀರ್ತಿ ಭಾಳ ಹಬ್ಬಿತ್ತು. ಅದಕ್ಕೆ ರಾಜ ಗುರ್ತಾತು ಇವರು ಭಯಂಕರ ಚಲೋ ಗಾಯಕರಿದ್ದಾರಂತ. ಅದಕ್ಕೆ ತನ್ನ ಆಸ್ಥಾನ ಮಂದಿನ ಕೊಟ್ಟು ಕಳಿಸಿ ಇಲ್ಲಿ ಆಸ್ಥಾನಕ್ಕೆ ನಮ್ಮ ದರ್ಬಾರ್ ಕರ್ಕೊಂಬ ಅಂತ ಹೇಳಿದ್ರೆ ಅವರು ನಾವು ಬರೋದಿಲ್ಲ, ನನ್ನ ಆಸ್ಥಾನ ಇಲ್ಲೇ ಅದ, ನಾ ಇಲ್ಲಿ ಬರೋದು, ಎಲ್ಲಿ ಹೊರಗೆ ಬರೋದಿಲ್ಲ, ನಾನು ಎಲ್ಲೂ ಮಾಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದು ಸಲ ಬಾದಶಾನೆ ಸ್ವತಃ ರಾತ್ರಿ ಮೊರವೇಶ್ ಹಾಕೊಂಡು ಬಂದು ಇವ್ರ ಮನೆ ಹತ್ರ ನಿಂತು ಅದು ಗಾಯನ ಕೇಳಿ ಭಯಂಕರ ಸ್ವಲ್ಪ ಇದು ಆದ. ಭಯಂಕರವಾಗಿ ಆನಂದ ಆಯಿತು. ನಮ್ಮ ಆಸ್ಥಾನದೊಳಗೆ ಇಂಥ ದೊಡ್ಡ ಪಂಡಿತರಿದೆ ಅಂತ ನಮ್ಗೆ ಇವತ್ತು ಗುರ್ತಾಗಿದೆ ಅಂತಿಕೊಂಡು ಅವ್ರಿಗೆ ಖುಷಿ ಆಯ್ತು ಅವ್ರಿಗೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ರುಕ್ಮಾಂಗದವರು ಚಿಕ್ಕವರಿದ್ದಾಗ ಭಾಳಷ್ಟು ತುಂಟಾಟದಿಂದ ಕೂಡಿದ್ದರು. ಅವರು ತಮ್ಮ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳ್ಕೊಂಡ್ರು. ನಂತರ ಅವರನ್ನು ಸಲಹುವಂತಹ, ಬೆಳೆಸುವಂತಹ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂತಹ ಗುರುತರವಾದಂಥ ಜವಾಬ್ದಾರಿ ಸಹೋದರಿ ಭಾಗೀರಥಿ ಮೇಲೆ ಬಿದ್ದಿತ್ತು. ಆದರೂ ಅವರು ಎಷ್ಟೇ ಹೇಳಿದ್ರೂ ಕೂಡ ಆ ಬಾಲಕ ರುಕ್ಮಾಂಗದನಲ್ಲಿ ಒಂದು ಸೀರಿಯಸ್ನೆಸ್ ಅನ್ನುವಂಥದ್ದು, ಒಂದೇನೋ ಒಂದು ಅಭ್ಯಾಸದ ಕಡೆ ಒಲವು ಇದ್ದಿದ್ದಿಲ್ಲ. ಆವಾಗ ಚಿಂತೆ ಬಹಳ ಆಗಿತ್ತು ಅವರ ಸಹೋದರಿಗೆ. ಹೀಗೆ ಅದೇನೋ ದೈವ ಸಂಕಲ್ಪ ಅಂತಾರೇನೋ ಗೊತ್ತಿಲ್ಲ, ಅವರಿಗೆ ಆಶೀರ್ವಾದ ಮಾಡಿದಂಥ ಗೌರಾನಂದ ಯತಿಗಳು ತಮ್ಮ ಒಂದು ಪ್ರವಾಸಗೋಸ್ಕರ, ತೀರ್ಥ ಪ್ರವಾಸಗೋಸ್ಕರ ನಿಮಿತ್ತವಾಗಿ ಬಿಜಾಪುರಕ್ಕೆ ಬಂದರು. ಬಿಜಾಪುರಕ್ಕೆ ಇವರು ಗೌರಾನಂದ ಯತಿಗಳು ಬಂದಾರಂತ ಈ ನಮ್ಮ ಭಾಗೀರಥಿ ಸಹೋದರಿಗೆ ಗೊತ್ತಾದ ನಂತರ ಅವರನ್ನು ಮನೆಗೆ ಕರೆಸಿ ಇದೆಲ್ಲ ವಿಷಯವನ್ನು ಅವ್ರನ್ನ ರುಕ್ಮಾಂಗದರ ಮುಂದೆ ಕೂರಿಸ್ಕೊಂಡು ಹೇಳಿದ್ರು. ಆವಾಗ ಗೌರಾನಂದರು ಏನು ಮಾಡಿದ್ರು, ಬಾಲಕ ರುಕ್ಮಾಂಗದನ್ನು ಕರೆದು ಬಾಜು ಕೂಡಿಸ್ಕೊಂಡು ಕೂತು ಒಂದು ಪ್ರಶ್ನೆ ಕೇಳಿದ್ರು. ನೋಡಪ್ಪಾದಮ್ಮ, ನೀನು ವಿದ್ಯಾಭ್ಯಾಸ ಮಾಡಬೇಕು, ಯಾಕೆ ವಿದ್ಯಾಭ್ಯಾಸ ಮಾಡ್ತಾಯಿಲ್ಲ, ವಿದ್ಯಾಭ್ಯಾಸ ಕಡೆ ಯಾಕೆ ನೀವು ಒಲವಿಲ್ಲ ಅಂತ ಕೇಳಿದ್ರೆ ಆ ಯತಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ರು ರುಕ್ಮಾಂಗದರು. ನಾನು ವಿದ್ಯಾಭ್ಯಾಸ ಯಾವ ಕಾರಣಕ್ಕೆ ಮಾಡಬೇಕು, ಅದರಿಂದ ಏನು ಫೈದಾ ಆಗ್ತದೆ ಅನ್ನುವಂಥ ಒಂದು ಅದ್ಭುತವಾದ ಪ್ರಶ್ನೆ ಕೇಳಿದ್ರು. ಆವಾಗ ಅವರು ಒಂದಿಷ್ಟೊಂದು ಒಳ್ಳೆಯದಾದ ಇಲಸ್ಟ್ರೇಷನ್ ಕೊಟ್ಟರು. ಈಗ ಒಂದು ಗಿಡ ಬೆಳೀತದೆ, ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ, ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಡ್ತದೆ. ಅದು ಯಾರ ಸಲುವಾಗಿ ಕೊಡ್ತದೆ? ತನ್ನ ಸಲುವಾಗಿ ಕೊಡೋಂಗಿಲ್ಲ, ಮತ್ತೊಬ್ಬರ ಸಲುವಾಗಿ ಕೊಡ್ತದೆ. ಓಕೆ, ಹೀಗೆ ಈಗ ನೀರಿದೆ, ನೀರು ಏನು ಮಾಡ್ತದೆ? ಅದು ನೀರು ಒಂದು ಜೀವರಕ್ಷಕ. ಅದು ನೀರು ಮತ್ತೊಬ್ಬರಿಗೆ ಜೀವವನ್ನು ರಕ್ಷಣೆ ಮಾಡಿ ಕೊಡ್ತದೆ. ಆಮೇಲೆ ಭೂಮಿ ಏನು ಮಾಡ್ತದೆ? ತನ್ನ ಸಲುವಾಗಿ ಇಲ್ಲೇ ಇದು ಮಾಡ್ತಾ ಇಲ್ಲ, ಎಲ್ಲರಿಗೂ ಒಂದು ಆಶ್ರಯ ಕೊಡುವಂಥದ್ದು. ಹಾಗೆ ನಮ್ಮ ದೇಹನೂ ಕೂಡ ಏನಪ್ಪ ಅಂದರೆ ನಾವು ಮತ್ತೊಬ್ಬರ ಸಲುವಾಗಿ ನಾವು ಏನು ಮಾಡಬೇಕು ಅಂತಂದರೆ ಪರೋಪಕಾರ ಮಾಡಬೇಕು. ಪರೋಪಕಾರಾರ್ಥಮಿದಂ ಶರೀರಂ ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ಉಪದೇಶವನ್ನು ಅವ್ರು ಮಾಡಿದ ತಕ್ಷಣ ಅವರಲ್ಲಿ ಮನಸ್ಸು ಪರಿವರ್ತನೆ ಆಯಿತು, ಜ್ಞಾನೋದಯವಾಯಿತು. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಗೌರವಾನಂದ ಯತಿಗಳಿಗೆ. ಇವತ್ತಿನಿಂದ ನಾನೇನಪ್ಪ ಅಂದರೆ ನಾನು ಜ್ಞಾನಾರ್ಜನೆ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಎಲ್ಲ ವೇದ ಪಾರಂಗತರಾದರು, ಎಲ್ಲವನ್ನೂ ತಿಳ್ಕೊಂಡು ಅವ್ರು ಏನು ಮಾಡ್ಲಿಕ್ಕತ್ತರು, ತಮ್ಮ ಒಂದು ಡೈನಾಸ್ಟಿಕ್, ತಮ್ಮ ವಂಶದಲ್ಲಿ ಇಂದ ಬಂದಂಥ ಒಂದು ವೃತ್ತಿ ಏನಿತ್ತು, ವೈದಿಕ ವೃತ್ತಿ ಎರಡೂರಲ್ಲೂ ಪಾರಂಗತೆಯನ್ನು ಪಡ್ಕೊಂಡು ಮುಂದೆ ಬರುವ ದಿನಗಳಲ್ಲಿ ಅದ್ಭುತವಾಗಿ ಪವಾಡಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅನೇಕ ಶಿಷ್ಯಂದ್ರನ್ನು ತಯಾರು ಮಾಡಿದ್ರು ಅವರು. ಆಮೇಲೆ ಒಂದು ಪಾಕಶಾಲೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಚಿಕಿತ್ಸಾಲಯಗಳನ್ನು ಪ್ರಾರಂಭ ಮಾಡಿ ಅನೇಕ ಜನ ವೈದ್ಯರನ್ನು ಕೂಡ ಇವ್ರು ಏನು ಮಾಡಿದ್ರು, ಇಲ್ಲಿ ತಯಾರು ಮಾಡಿದ್ರು. ತಮ್ಮ ಒಂದು ಗರಡಿ ಒಳಗೆ ತಯಾರು ಮಾಡಿ ದಿನಕ್ಕೆ ಅವರ ಒಂದು ಖ್ಯಾತಿ ಬೆಳ್ಕೋತ ಹೋಯಿತು. ಪಂಢರಪುರ ವಿಠ್ಠಲನ ಭಕ್ತರಾಗಿದ್ದರು. ಅಷ್ಟೇ ಅಲ್ಲ, ಇವರು ಈ ನಮ್ಮ ಆದಿಲ್ ಶಾಹಿ ಎರಡನೇ ಕಾಲದೊಳಗೆ ಈ ಬಿಜಾಪುರದಲ್ಲಿ ಅನೇಕ ಮಹಾಮಾರಿಗಳು ಬಂದು ಹೋದವು. ಒಂದು ಪ್ಲೇಗ್ ಅನ್ನುವಂಥ ಒಂದು ಮಹಾಮಾರಿ ಬಂತು. ಆವಾಗ ಆ ಕಾಲದಲ್ಲೇ ನಮ್ಮ ಬಿಜಾಪುರ ಈ ಒಂದು ಪ್ರದೇಶಕ್ಕೆ ಔರಂಗಜೇಬನೆಂಬ ಒಬ್ಬ ಮೊಘಲ ರಾಜ ಏನು ಮಾಡಿದ್ದ ಅಂತಂದ್ರೆ ಇದಕ್ಕೆ ದಾಳಿ ಮಾಡಿ ಇಲ್ಲಿ ಯುದ್ಧ ಆಡ್ತಾ ಇದ್ದ. ಅದೇ ಕಾಲಕ್ಕೆ ಈ ಪ್ಲೇಗ ಒಂದು ಮಹಾಮಾರಿಗೆ ಅನೇಕ ಜನರು ಸಾಯ್ತಾ ಇದ್ದರು. ಈ ರೋಗವನ್ನು ಮಹಾಮಾರಿಯನ್ನು ಕಂಡು ಅವ ಗಾಬರಿ ಆಗಿಬಿಟ್ಟು ಏನು ಮಾಡಿಬಿಟ್ಟ, ಯುದ್ಧವನ್ನು ಬಿಟ್ಟು ಹೋಗ್ಬಿಟ್ಟ, ಇಲ್ಲಿಂದ ಕಾಲು ತೆಗೆದುಬಿಟ್ಟ.
ಆಮೇಲೆ ಆವಾಗ ಜನರು ಬಹಳಷ್ಟು ಸಾಯ್ತಾ ಇದ್ದರು. ಎಲ್ಲರೂ ಇವರ ಮೊರೆ ಹೋಗಿ ರುಕ್ಮಾಂಗದ್ರ ಮೊರೆ ಹೋದಾಗ ರುಕ್ಮಾಂಗದ್ರು ಏನು ಮಾಡಿದ್ರು, ಮಹಾಮಾರಿ ಅಷ್ಟಕ ಅಂತ ಒಂದು ಅಷ್ಟಕವನ್ನು ರಚಿಸಿ ಮಾರಿಕಾಂಬಾ ದೇವಿಗೆ ಆ ಒಂದು ಮಹಾಭಿಷೇಕ ಮಾಡಿ ಆ ಅಷ್ಟಕವನ್ನು ಸಮರ್ಪಿಸಿ ಅಷ್ಟಕವನ್ನು ಪಠಿಸಿದಾಗ ಈ ಮಹಾಮಾರಿ ಅನ್ನುವಂಥದ್ದು ಮೂಲ ಸಮೇತ ಏನಾಗಿಬಿಡ್ತು, ಅದು ಮಾಯವಾಗಿಬಿಡ್ತು. ಇಷ್ಟೊಂದು ಅನೇಕ ಪವಾಡಗಳನ್ನು ಅವರು ಈ ರೀತಿಯಾಗಿ ಮಾಡ್ತಾಯಿದ್ದರು. ಶ್ರೀ ರುಕ್ಮಾಂಗ ಪಂಡಿತರು ತಮ್ಮ ಜೀವನದುದ್ದಕ್ಕೂ ಪರೋಪಕಾರಗಳನ್ನು ಮಾಡ್ತಾ ಕನ್ನಡ, ಹಿಂದಿ, ಮರಾಠಿ, ಆಮೇಲೆ ಉರ್ದು, ಆಮೇಲೆ ತೆಲುಗು ಮತ್ತು ಗುಜರಾತಿ ಭಾಷೆಗಳಲ್ಲಿ ಅನೇಕ ಅಷ್ಟಕಗಳನ್ನು ಮತ್ತು ಸ್ತೋತ್ರಗಳನ್ನು ರಚಿಸಿ ದೇವರ ಒಂದು ಸ್ತುತಿಯನ್ನು ಮಾಡಿ ಎಲ್ಲ ಜನರಿಗೆ ಪರೋಪಕಾರವಾಗಿರುವಂತಹ ಕೆಲವು ಕರ್ಮಗಳನ್ನು ಮಾಡಿ ಜನರಿಗೆ ಒಂದು ಸದುದ್ದೇಶವನ್ನು ಉಪದೇಶ ಮಾಡಿದರು. ಇವರು ದೇವಾಂಶ ಸಂಭೂತರಾಗಿದ್ದರು ಅಂತ ಕೆಲವು ಕಡೆ ಹೇಳ್ತಾರೆ. ಅಂದ್ರೆ ವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯರ ಒಂದು ಅಂಶ ರುಕ್ಮಾಂಗದರಲ್ಲಿ ಇತ್ತು ಅನ್ನುವಂಥದ್ದನ್ನು ರುಕ್ಮಾಂಗದರ ಪರಮ ಭಕ್ತರು ಮುಕ್ತಕಂಠದಿಂದ ಅವರು ಹೇಳ್ತಾರೆ ಇದನ್ನು. ಹೀಗಾಗಿ ಇವರು ದೇವಸಂಭೂತರಾದಂಥ ಒಂದು ರುಕ್ಮಾಂಗದರು ಇವತ್ತೇನಪ್ಪ ಅಂತಂದರೆ ಅವರ ಕ್ಷೇತ್ರ, ಅವರು ಇಲ್ಲಿ ನಮ್ಮ ವಿಜಯಪುರ ನಗರದ ಈ ಒಂದು ಪ್ರದೇಶದೊಳಗೆ ಜೀವಂತ ಸಮಾಧಿಯನ್ನು ಹೊಂದಿದರು. ತಮ್ಮ ಒಂದು 100 ವರ್ಷ ತಮ್ಮ ಬದುಕನ್ನು ಬಾಳಿ ಜನರಿಗಾಗಿ, ಭಕ್ತರಿಗಾಗಿ, ಬರೀ ಅಷ್ಟೇ ಅಲ್ಲ, ಯಾರು ವಿದೇಶದಲ್ಲೂ ಕೂಡ, ದೇಶ ವಿದೇಶದಲ್ಲೂ ಕೂಡ ರುಕ್ಮಾಂಗದರ ಭಕ್ತರು ಇವತ್ತಿಗಿದ್ದಾರೆ. ಉತ್ಸವ ಸಮಯದಲ್ಲಿ ಎಲ್ಲರೂ ಇಲ್ಲಿ ಬರ್ತಾರೆ, ಸಾಧ್ಯ ಆದವ್ರು ಬರ್ತಾರೆ, ಇಲ್ಲದೇ ಇದ್ದವ್ರು ಏನಪ್ಪ ಅಂದರೆ ಅಲ್ಲಿಂದ ಸಂದೇಶ ಕಳಿಸ್ತಾರೆ, ಅಲ್ಲಿಂದ ಕಾಣಿಕೆಯನ್ನು ಸಲ್ಲಿಸ್ತಾರೆ. ಹೀಗಾಗಿ ಅನೇಕ ಭಕ್ತರು, ಬಹಳ ಅಪಾರ ಪ್ರಮಾಣದ ಭಕ್ತವೃಂದ ಇದೆ. 2 ದಿವಸ ಉತ್ಸವ ನಡೀತಿದೆ ಅತ್ಯಂತ ವಿಜೃಂಭಣೆಯಿಂದ. ಸುಮಾರು 10,000 ರಿಂದ 15,000 ಜನರ ಒಂದು ಮಹಾಪ್ರಸಾದ ಇಲ್ಲೇ ಉಂಟಾಗ್ತದೆ. ಸನ್ಯಾಸ ಸ್ವೀಕಾರ ಮಾಡಿದ್ರು. ಆಮೇಲೆ ಈ ಎಲ್ಲ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನು ನಾವು 2 ದಿನ ಉತ್ಸವ ಇಲ್ಲ ಮಾಡ್ತೀವಿ. ಆದರೆ ಇಡೀ ವರ್ಷ ಈ ರುಕ್ಮಾಂಗದರ ಒಂದು ಅರ್ಚನೆಯನ್ನು ದಿನನಿತ್ಯ ಪೂಜಾ ಕರ್ಮವನ್ನು ಮಾಡ್ತಾ ಇರುವಂಥವರು ಇಲ್ಲಿ ಅರ್ಚಕ ವೃಂದ ಇದೆ. ಈ ಆವರಣದಲ್ಲಿನ ಅರ್ಚಕ ವೃಂದ ಇದೆ. ಈಗ ಆ ಅರ್ಚಕ ವೃಂದದರ ಪರವಾಗಿ ನಮ್ಮ ಅಚ್ಯುತ್ ಭಟ್ ಚೈನಿ ಇಲ್ಲಿದ್ದಾರೆ. ಈಗ ಅವರು ಕೂಡ ಏನಪ್ಪ ಅಂತಂದರೆ ಇಲ್ಲಿ ದಿನಾಲು ಗುರುಗಳ ಒಂದು ಪೂಜೆ ಪುನಸ್ಕಾರಗಳನ್ನು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಇದೇ ಶ್ರೀ ಗುರು ರುಕ್ಮಾಂಗದ ಪಂಡಿತರ ಒಂದು ಸಮಾಧಿ. ಇವರ ಒಂದು ಪವಾಡಗಳು ಬಹಳ ಅದ್ಭುತವಾದ ಪವಾಡಗಳಿವೆ. ಇವರು 2ನೇ ಆದಿಲ್ಶಾಹಿ ಕಾಲದಲ್ಲಿ ಏನಾಗಿತ್ತು, ಕಾಶಿಯ ವಿಶ್ವಂಭರನೆಂಬ ಒಬ್ಬ ಸ್ಕಾಲರ್, ಅವನ ಹತ್ರ ಜ್ಞಾನ ಇತ್ತು, ಎಲ್ಲ ವೇದಗಳನ್ನು ಪಾರಂಗತ ಮಾಡ್ಕೊಂಡಿದ್ದ. ಆದರೆ ಒಂದು ದುರ್ದೇಶ ಏನಿತ್ತು ಅಂತಂದ್ರೆ, ಎಲ್ಲ ಕಡೆ ಹೋಗಿ ವಿದ್ವಾಂಸರನ್ನು ಅವ್ರನ್ನ ಸೋಲಿಸಿ ಅವರಿಗೆ ಒಂದೇನಪ್ಪ ಅಂತಂದ್ರೆ ಒಂದು ಮಾನಹಾನಿ ಮಾಡಿದವ್ರ ಗತೆ ಮಾಡಿ ಅಲ್ಲಿಂದ ಕಾಣಿಕೆಯನ್ನು ತೆಗೆದುಕೊಂಡು ಬರುವಂಥದ್ದು ಒಂದು ಕೆಟ್ಟ ಹವ್ಯಾಸ ಇತ್ತು. ಅದಕ್ಕನುಗುಣವಾಗಿ ಅವ್ರು ಏನು ಮಾಡಿದ್ರು, ವಿಜಯಪುರಕ್ಕೆ ಬಂದರು. ಆವಾಗ ಬಿಜಾಪುರ ಅಂತಿದ್ರೆ ಈಗ ವಿಜಯಪುರ ಆಗಿದೆ. ಬಿಜಾಪುರಕ್ಕೆ ಬಂದು ಇವ್ರನ್ನ ಭೇಟಿಯಾದರು, ನಮ್ಮ ಆದಿಲ್ಶಾಹಿ ಅವ್ರನ್ನ ಭೇಟಿಯಾಗಿ, ನಿಮ್ಮ ಒಂದು ಸಾಮ್ರಾಜ್ಯದೊಳಗೆ ಯಾರು ಸ್ಕಾಲರ್ಸ್ ಅಂತ ಯಾರಿದ್ದಾರೆ, ವಿದ್ವಾಂಸರು ಅಂತ ಯಾರಿದ್ದಾರೆ, ಅವರು ಜಯಪತ್ರ ನಮ್ಗೆ ಕೊಡಬೇಕು. ಆ ಜಯಪತ್ರವನ್ನು ತೊಗೊಂಡು ನನ್ನ ಕಾಣಿಕೆಯನ್ನು ಸಲ್ಲಿಸಬೇಕು, ಅಥವಾ ನನ್ನ ಜೊತೆಗೆ ಸ್ಪರ್ಧೆಗೆ ಇಳಿಬೇಕು ಅನ್ನುವಂಥ ಒಂದು ಡಿಮಾಂಡನ್ನು ಇಟ್ಟರು. ಆಗ ಅವರಂದರು, ಇಲ್ಲೇ ನಮ್ಮ ಸಾಮ್ರಾಜ್ಯದೊಳಗೆ ರುಕ್ಮಾಂಗದ ಪಂಡಿತರಂತಿದ್ದಾರೆ, ನೀವು ಹೋಗಿ ಅವ್ರನ್ನ ಕಂಡು ಅವ್ರ ಜೊತೆಗೆ ಸಂವಾದ ಮಾಡಿ ನೀವೇನಂದ್ರೆ ಅವರಿಂದ ಜಯಪತ್ರವನ್ನು ಪಡ್ಕೊಂಡು ಬರ್ರಿ ಅಂತಂದ್ರೆ. ಆವಾಗ ಅವರು ಇಲ್ಲಿ ಬಂದಾಗ ರುಕ್ಮಾಂಗದ ಪಂಡಿತರು ತಮ್ಮ 4 ಭಕ್ತರೊಂದಿಗೆ ವಿಠ್ಠಲನ ಒಂದು ಪೂಜೆಯಲ್ಲಿ, ಒಂದು ಸಂಕೀರ್ತನೆಯಲ್ಲಿ ತೊಡಗಿದ್ರು. ಅವ್ರು ಬಂದು ಹೊರಗೆ ನಿಂತು ನೋಡಿದ್ರು. ವಿಶ್ವಂಭರ ಬಂದು ನೋಡಿದಾಗ ಅವ್ರಿಗೆ ಇಂಥ ಒಂದು ಅದ್ಭುತವಾದಂಥ ಒಂದು ಸನ್ನಿವೇಶ ಕಂಡು ಬಂತು. ರುಕ್ಮಾಂಗದ ಏನು ಕೂತು ಭಜನೆ ಮಾಡ್ಲಿಕ್ಕತ್ತಿದ್ರು, ಅವರು ಬಾಜೂಕ ಸಾಕ್ಷಾತ್ ಪಂಢರಪುರದ ವಿಠೋಬ ನಿಂತಿದ್ದ. ವಿಠೋಬ ಪೀತಾಂಬರಧಾರಿಯಾಗಿ ಶಂಖಚಕ್ರ ಗದಾಧರ ಸರ್ವ ಏನಪ್ಪ ಅಂತಂದ್ರೆ ಭೂಷಣವಾಗಿ ವಿಠೋಬ ನಿಂತಿದ್ದು ವಿಶ್ವಂಭರಿಗೆ ಕಂಡು ಬಂತು. ಅಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಆಗ್ತದೆ. ಇಂಥ ವ್ಯಕ್ತಿಯನ್ನು ನಾನು ಉದ್ದಟತನ ತೋರಿಸಿ ಇವ್ರನ್ನ ನಾನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ನಿಲ್ಲ ಅಂತ ತಿಳ್ಕೊಂಡು ಹೇಳಿ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ತಪ್ಪಾಯಿತು ಗುರುಗಳೇ, ನನ್ನನ್ನು ಕ್ಷಮಿಸ್ರಿ ಅಂತ ತಿಳ್ಕೊಂಡು ಹೇಳಿ ತಮ್ಮ ಎಲ್ಲ ಜಯಪತ್ರಗಳನ್ನು ಅವರ ಪಾದುಕೆಗೆ ಸಮರ್ಪಣೆ ಮಾಡಿ ರಾಜಾಗ ಹೇಳಲಾರ್ದೆ ಇಲ್ಲಿಂದ ಓಡಿ ಹೋದರು. ಇದು ಅತ್ಯಂತ ದೊಡ್ಡದಾದಂಥ ಒಂದು ಪವಾಡ ಇದು. ಇಂಥವು ಪವಾಡ ಆಯಿತು. ಆಮೇಲೆ ಈ ಸುದ್ದಿ ಏನಾಯಿತು ಅಂತಂದರೆ ರಾಜಾಗೆ ಹೋಯಿತು. ಎಲ್ಲಿದ್ದ ನಾವು ವಿಶ್ವಂಭರನ ಕರೆಸ್ರಿ, ಇಲ್ಲ ರೀ ವಿಶ್ವಂಭರ ಅಲ್ಲಿ ಏನಂದ್ರೆ ರುಕ್ಮಾಂಗದರಿಂದ ಸೋತು ಎಲ್ಲ ತಮ್ಮ ಜಯಪತ್ರಗಳನ್ನು ಅವ್ರಿಗೆ ಒಪ್ಪಿಸಿ ಓಡಿ ಹೋಗಿಬಿಟ್ಟ ಅನ್ನೋನ
ಆದಿಲ್ ಶಾಹಿಗೆ ಏನಾಯಿತು, ನಾನೊಮ್ಮೆ ಪರೀಕ್ಷೆ ಮಾಡಬೇಕು ಇವ್ರನ್ನ ನೋಡೋಣ ಅಂತ ಹೇಳಿ ಏನು ಮಾಡ್ದೆ, ಒಂದು ನಜರಾಣ ಅಂತ ತಿಳ್ಕೊಂಡು ಹೇಳಿ ಮಾಂಸವನ್ನು ಎಲ್ಲ ಅದರಲ್ಲೂ ಬೆಳ್ಳಿ ತಟ್ಟೆಯಲ್ಲಿ ಹಾಕಿ ಅದ್ರ ಮೇಲೆ ಒಂದು ಏನಪ್ಪ ಅಂದರೆ ರೇಷ್ಮೆಯ ಒಂದು ಹೊದಿಕೆಯಿಂದ ಹೊದಿಸಿ ಅವರಿಗೆ ನಜರಾಣ ಕೊಳಿಸ್ಕೊಟ್ಟ. ಯಾರಿಗೆ? ನಮ್ಮ ರುಕ್ಮಾಂಗದ್ರೆ ತ್ರಿಕಾಲಜ್ಞಾನಿಗಳು ಗೊತ್ತಾಯ್ತು ಅವರಿಗೆ. ಅವರ ಒಂದು ದಿವ್ಯ ದೃಷ್ಟಿ ಅದ್ರ ಮೇಲೆ ಬೀಳೋದು ಒಂದೇ ತಡ, ಅಲ್ಲಿ ಒಳಗಡೆ ಇದ್ದಂಥ ಎಲ್ಲ ಈ ಮಾಂಸಾಹಾರ ಭಕ್ಷ್ಯ ಏನಿತ್ತು ಅದೆಲ್ಲ ಹೋಗಿ ಫಲ ಪುಷ್ಪಗಳಾದವು. ಇದು ನಮ್ಮ ರಾಜಾಗ ಗೊತ್ತಾಗಿ ರಾಜ ಸಾಕ್ಷಾತ್ ಇಲ್ಲಿ ಬಂದು ಅವ್ರು ಇನ್ನೊಂದು ಅವ್ರ ಅದ್ಭುತವಾದ ಪವಾಡ ಅಂತಂದ್ರೆ, ಶ್ರೀ ರುಕ್ಮಾಂಗದರ ಪಂಡಿತರ ಒಬ್ಬರು ಶಿಷ್ಯ ಭಾಸ್ಕರ ಪಂತ ಅಂತ. ಭಾಸ್ಕರ ಪಂತರ ಮಗನಿಗೆ ಒಂದು ಕುಷ್ಠರೋಗ ಬಾಧೆಯಾಗಿತ್ತು. ಎಲ್ಲ ಕಡೆ ಅವರು ತೋರಿಸಿದ್ರು, ವೈದ್ಯಕೀಯ ಉಪಚಾರ ಮಾಡಿಸಿದ್ರು ಅದು ವಾಸಿ ಆಗಲಿಲ್ಲ. ಆವಾಗ ಅವ್ರು ಏನು ಮಾಡಿದ್ರು, ರುಕ್ಮಾಂಗದರ ಒಂದು ಕಡೆ ಬಂದು ಅವರಿಗೆ ತಂದೆ ಮಗ ಇಬ್ಬರು ಬಂದು ನಮಸ್ಕಾರ ಮಾಡಿ ಹೀಗಾಗಿದೆ ಪಂಡಿತರು ಏನು ಮಾಡಬೇಕು ಅಂತ. ಅವರು ಧ್ಯಾನಸ್ಥರಾಗಿ ಅವ್ರು ಹೇಳಿದ್ರು, ನಿಮ್ಮ ದೇವರಾಗಿರುವಂತಹ ಕಕ್ಮರಿ ರಾಮತೀರ್ಥಕ್ಕೆ ಹೋಗಿ ಅಲ್ಲೇ ಅಭಿಷೇಕ ಮಾಡಿ ಅಭಿಷೇಕದ ನೀರನ್ನು ಇವರಿಗೆ ಪ್ರೋಕ್ಷಣೆ ಮಾಡಿಸ್ರಿ, ನಿಮ್ಮ ಮಗನಿಗೆ ಪ್ರೋಕ್ಷಣೆ ಮಾಡಿಸ್ರಿ, ಅವಾಗ ಏನಾಗ್ತದೆ ಆರಾಮಾಗ್ತದೆ ಅಂತ ಹೇಳಿ ಕಳಿಸೋಣ ಆಯಿತು ಅಂಥೇಳಿ ಅವರ ಒಂದು ಸಲಹೆ ಪ್ರಕಾರ ಕಕ್ಮರಿ ರಾಮತೀರ್ಥಕ್ಕೆ ಹೋದರು. ಅಲ್ಲಿ ಹೋಗಿ ಎಲ್ಲ ಏನದಂದ್ರೆ ಅಭಿಷೇಕ ಮಾಡಿಸಿದ್ರು, ಆ ಅಭಿಷೇಕ ನೀರನ್ನು ಪ್ರೋಕ್ಷಣೆ ಮಾಡಿದ್ರು. ಆವಾಗ ಇವ್ರಿಗೆ ಸ್ವಪ್ನದೊಳಗೆ ಕಕ್ಮರಿ ರಾಮತೀರ್ಥದ ಮಹಾದೇವ ಪ್ರತ್ಯಕ್ಷ ಆಗಿ ಸ್ವಪ್ನದೊಳಗೆ ಬಂದು ಹೇಳ್ದ, ಇಷ್ಟೇ ಆದ್ರೆ ಸಾಲದು, ಇದು ನೀವು ಮತ್ತೆ ವಾಪಸ್ ಎಲ್ಲಿ ಬರಬೇಕು, ರುಕ್ಮಾಂಗದರ ಕಡೆ ಹೋಗ್ರಿ. ರುಕ್ಮಾಂಗದರ ಕಡೆ ಹೋಗಿ ಆ ರುಕ್ಮಾಂಗದ ಪಂಡಿತರು ಏನು ದಿನಾಲು ಮುಖಮಾರ್ಜನೆ ಮಾಡ್ತಾರೆ, ಅವರ ಒಂದು ಆ ದೇವಸ್ಥಾನ ಅವರ ಒಂದು ಆವರಣದೊಳಗೊಂದಲ್ಲಿ ಬಾವಿ ಇದೆ ಇಲ್ಲಿ, ಆ ನೀರಿನಿಂದ ಅವರೇನು ಮುಖಮಾರ್ಜನೆ ಮಾಡ್ತಾರೆ, ಆ ಮುಖಮಾರ್ಜನೆ ಮಾಡಿರುವಂಥ ನೀರೇನು ಕೆಳಗೆ ಬಿದ್ದಿರ್ತದೆ, ಆ ನೀರಿನಿಂದ ಉಂಟಾಗಿರುವಂಥ ಕೆಸರನ್ನು ತೊಗೊಂಡು ಅವನ ಮೈಗೆ ಲೇಪನ ಮಾಡಬೇಕು, ನಿನ್ನ ಮಗನ ಮೈಗೆ ಲೇಪನ ಮಾಡಿದ್ರೆ ಕುಷ್ಠರೋಗ ಹೋಗ್ತದೆ ಅನ್ನುವಂಥದ್ದು ಅವರಿಗೆ ಸ್ವಪ್ನ ಆಯಿತು. ಆ ಸ್ವಪ್ನಕ್ಕೆ ಅನುಸಾರವಾಗಿ ಬಂದರು. ಇಲ್ಲಿ ಬಂದು ಅದೇ ಪ್ರಕಾರವಾಗಿ ರುಕ್ಮಾಂಗದರ ಒಂದು ಮುಖಮಾರ್ಜನೆ ಮಾಡಿರುವಂಥ ನೀರಿನಿಂದ ಉಂಟಾದಂಥ ಕೆಸರನ್ನು ತೊಗೊಂಡು ಎಲ್ಲ ಏನದಂದ್ರೆ ಮಗನ ದೇಹಕ್ಕೆ ಲೇಪನ ಮಾಡ್ತಾಯಿದ್ವಿ. ಇನ್ನೊಂದು ಬಹಳ ಅದ್ಭುತವಾದಂಥ ಒಂದು ಪವಾಡ ಏನು ಅಂದರೆ, ಇವತ್ತಿಗಾದರೂ ಅದು ಬಹಳ ಏನಂದ್ರೆ ಪ್ರಸ್ತುತವಾಗಿರುವಂಥದ್ದು ಒಂದು ವಿಷಯ. ಆವಾಗ ರುಕ್ಮಾಂಗದ ಪಂಡಿತರ ಕಾಲದಲ್ಲಿ ನಡೀತು. ಆದಿಶೇಷನಿಗೆ ತಲೆನೋವಾಗಿತ್ತು. ತಲೆನೋವು ಅಂತಂದ್ರೆ ಈಗ ನಾವು ಅದಕ್ಕೆ ಏನೇನೋ ಹೆಸರು ಕೊಡ್ತೀವಿ, ಮೆಡಿಕಲ್ ಫೀಲ್ಡ್ ಒಳಗೆ ಇದಕ್ಕೆ ಮ್ಯಾಗ್ರಿನ್ ಅಂತ ಕೊಡ್ತೀವಿ, ಅದು ಇದು ಏನೇನೋ ಕೊಡ್ತೀವಿ, ಅನೇಕ ಗುಳಿಗೆ ಕೊಡ್ತಾರೆ, ಅದು ಕೊಡ್ತಾರೆ, ಕಡಿಮೆ ಆಗೋದಿಲ್ಲ. ಅದೇ ಸ್ಥಿತಿ ಆವಾಗ ಆದಿಶೇಷನಿಗಾಗಿತ್ತು. ಎಷ್ಟೇ ವೈದ್ಯರು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗಿದ್ದಿಲ್ಲ. ಆವಾಗ ರುಕ್ಮಾಂಗದ ಪಂಡಿತರ ಮೊರೆ ಹೋದಾಗ ರುಕ್ಮಾಂಗದ ಪಂಡಿತರು ಎಲ್ಲ ನೋಡ್ಕೊಂಡು ಅವ್ರು ಏನು ಹೇಳಿದ್ರು, ಕೊಡುವಂತಹ ಒಂದು ಔಷಧವನ್ನು ಏನು ನೀವು ಸ್ವೀಕಾರ ಮಾಡ್ತೀವಿ, ಸೇವಿಸ್ತಾ ಇರ್ತೀರಿ, ನೀವು ಸೇವಿಸ್ತಾ ಇದ್ದಾಗ ಅದನ್ನು ನೀವೇನು ಮಾಡ್ತಾಯಿದ್ದೀವಿ ಆದಿಶೇಷ ಒಂದು ಅವ್ರು ಏನು ಮಾಡಿದ್ರು ಅಂತಂದರೆ ತಪ್ಪನ್ನು ಕಂಡು ಹಿಡಿದ್ರು. ಕಣ್ಣನ್ನು ತೆಗೆದು ಔಷಧವನ್ನು ಸೇವಿಸ್ಕೋಬಾರ್ದು. ಔಷಧವನ್ನು ಸೇವನೆ ಮಾಡ್ತಾ ಇದ್ದಾಗ ಕಣ್ಣು ಮುಚ್ಚಿಕೊಂಡು ಔಷಧವನ್ನು ಸೇವನೆ ಮಾಡು. ಅಂದರೆ ಏನು, ಇದ್ರ ಹಿಂದಿರುವಂಥ ಮರ್ಮ ಏನು ಅಂತಂದ್ರೆ, ನಾವು ಔಷಧದ ಬಗ್ಗೆ ಇವತ್ತು ನಾವೇನು ಮಾಡ್ತೀವಿ, ಅದೇ ಗುಳಿಗೆ ಬರೆದು ಕೊಟ್ಟರೆ ಕಂಟೆಂಟ್ಸ್ ಏನವ, ಅದು ಏನದ, ಅದರ ಕೌಂಟ್ರ್ ಇಂಡಿಕೇಶನ್ಸ್ ಏನು, ಇದನ್ನೆಲ್ಲ ನಾವು ಕೇಳ್ಕೊತ ಹೋಗ್ತೀವಿ. ಅವ್ರದ್ದು ಏನು ರುಕ್ಮಾಂಗದ್ರದ್ದು ಏನದ, ನಾವು ಯಾವುದೇ ವೈದ್ಯರ ಮೊರೆ ಹೋದಿವಿ ಅಂದರೆ ವೈದ್ಯೋ ನಾರಾಯಣೋ ಹರಿ ಅಂತಂತಾರೆ. ನಾವು ದೇವರಂತ ತಿಳ್ಕೊಂಡು ಅವ್ರು ಕೊಡುವಂಥ ಔಷಧವನ್ನು ನಾವೇನಂತಂದ್ರೆ ನಂಬಿ ಅದು ಒಂದು ದೇವರ ಒಂದು ಪ್ರಸಾದ ಅಂಥೇಳಿ ಕಣ್ಣು ಮುಚ್ಚಿ ಸ್ವೀಕಾರ ಮಾಡಬೇಕು. ಹೀಗಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಆದಿಶೇಷ ಕಣ್ಣು ಮುಚ್ಚಿ ಆ ಔಷಧವನ್ನು ಸೇವನೆ ಮಾಡಂತ ಹೇಳಿದ್ರು. ಕಣ್ಣು ಮುಚ್ಚಿ ಔಷಧವನ್ನು ಸೇವನೆ ಮಾಡಿದ ಕ್ಷಣ ಅವರ ಒಂದು ತಲೆನೋವು ಶಮನವಾಯಿತು. ಹೀಗೆ ಅನೇಕ ಪವಾಡಗಳು ರುಕ್ಮಾಂಗದರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ನಮಾನಂದಕರ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧ ರೂಪಂ ಯೋಗೀಂದ್ರಮೈಡ್ಯಂ ಭವರೋಗ ವೈದ್ಯಂ ಶ್ರೀಮದ್ ಗುರು ನಿತ್ಯ ಅಹಂ ನಮಾಮಿ. ವಿಠೋಬಾಗ ಜಲರೋಗ ಆದ ನಂತರ ನಮ್ಮ ರುಕ್ಮಾಂಗದ ಮಹಾರಾಜರು ಹಠವಾದಿ, ಎಲ್ಲೂ ಈ ಸ್ಥಾನ ಬಿಟ್ಟು ಎಲ್ಲೂ ಹೋಗಿಲ್ಲ ಅವರು. ಆದರೂ ಕೂಡ ಈ ವಿಠೋಬಾಗ ಜಲರೋಗ ಆಗ್ತದೆ. ಯಾಕಂತಂದ್ರೆ ನಾನು ಗುರುನೇ ಪಂಢರಪುರಕ್ಕೆ ಬರಬೇಕಂತ ಆ ವಿಠೋಬಾಗ ಆಶಾ ಇತ್ತು. ಅದಕ್ಕೆ ಅವ ತನ್ನ ಹೊಂಕಳದಿಂದ ನೀರು ಜಲರೋಗ ಆಗಿ ಭಯಂಕರ ತ್ರಾಸಾಯಿತು. ಅಲ್ಲೇ ಇರೋತಕ್ಕಂಥ ಪ್ರಹ್ಲಾದ್ ಪಂತ ಬಡಿವ ಅರ್ಚಕರು ಅಲ್ಲಿ ವಿಠೋಬಾನ ದೃಷ್ಟಾಂತ ಆಗ್ತದೆ. ನನ್ನ ಜಡ್ಡಿಗೆ ಕಡಿಮೆ ಆಗಬೇಕಾದ್ರೆ ಈ ಜಪಾನುಷ್ಠಾನದಿಂದ ಕಡಿಮೆ ಆಗಂಗಿಲ್ಲ. ದಕ್ಷಿಣ ದೇಶಕ್ಕೆ ಭವರೋಗ ವೈದ್ಯಿದ್ದಾನೆ ಅಡವಿ ಒಳಗೆ, ಅವ್ನು ಕರ್ಕೊಂಡು ಬಾ ನನ್ನ ಜಡ್ಡು ಕಡಿಮೆ ಆಗ್ತದೆ ಅಂಥೇಳಿ ದೃಷ್ಟಾಂತ ಆಗ್ತದೆ. ಆವಾಗ ಸಂತ ಜ್ಞಾನೇಶ್ವರ, ಏಕನಾಥ್, ರಾಮದಾಸ್ ಎಲ್ಲರೂ ಈ ಸಭಾ ಕೂತಾಗ ಈ ದೃಷ್ಟಾಂತವನ್ನು ಹೇಳ್ತಾರೆ. ಆ ವಾರ್ಕರಿ ಸಂಪ್ರದಾಯ ಇವ್ರದ್ದು ಭಗವತ್ ಸಂಪ್ರದಾಯ. ಎಲ್ಲ ದಿಂಡಿ ತೊಗೊಂಡು ಇಲ್ಲಿ ಬರ್ತಾರೆ. ಗುರುಗಳಂತಾರೆ ಇಲ್ಲಿಂದ ಬಂದಿರಿ ಅಂತ ಕೇಳ್ತಾರೆ. ಇಲ್ಲ, ನಾವು ಪಂಢರಪುರದಿಂದ ಬಂದೀವಿ, ವಿಠೋಬಾಗಿ ಜಲರೋಗ ಆಗ್ಯದ. ಸಾಕ್ಷಾತ್ ಅಂತಾರೆ, ಸಾಕ್ಷಾತ್ ವಿಠೋಬಾಗಿ ಎಂಥ ಜಡ್ಡ ಬರ್ಲಿಕ್ಕೆ ಸಾಧ್ಯ ಅದ. ಇವರು ನಾಟಕ ಮಾಡ್ಯಾರ, ನಾವು ಹೋಗಿ ಬರ್ಬೇಕಂತ. ಆದರೂ ಕೂಡ ಹೋಗೋಣ ಅಂಥೇಳಿ ತನ್ನ ನಡ್ಕೋತ ಪಂಢರಪುರಕ್ಕೆ ಹೋಗಿದ್ದದು. ಇಲ್ಲಿ ರಾಣಾ ಸುಗಂಧಿ ಅಂತ ಅಂಗಡಿ ಅದ, ಅಲ್ಲಿ ಬುಕ್ಕಿಟನ್ನು ತೊಗೊಂಡು, ಕರಿ ಬುಕ್ಕಿಟನ್ನು ತೊಗೊಂಡು ನಡ್ಕೋತ ಪಂಢರಪುರಕ್ಕೆ ಹೋಗಿ
ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿ ದ್ವಾರ ಬಾಗಲಕ್ಕೆ ಬಂದು ಅಲ್ಲಿ ಒಂದು ಶ್ಲೋಕ ಅಂದಿದ್ದದು. ಕರ ಕಲಿರಥಾಂಗ ಕಿಂಚ ಪಂಡೋರ್ ಮೃದಾಂಗ ಕರಿರುಪಮದ ಭಂಗ ಕಮಲ ಕೋಪಿ ಭುಜಂಗ ಪದಗಗತಿ ತುರಂಗ ಪುಂಡಲಿ ಕಾಂತರಂಗ ಪ್ರಣತ ಹೃದಯ ಸಂಗ ಪಾತುಮಾನ್ ಪಾಂಡುರಂಗ. ಇದು ಅಂದು ಅಷ್ಟಕ ಈ ಹೊಂಕಳಿಯ ಒತ್ತಿದ್ದದು. ಆವಾಗ ಜಲರೋಗ ಪೂರ್ಣ ಕಡಿಮೆ ಆಗಿದೆ. ಅವಾಗ ಹುಟ್ಟುವ ಅದೇದ ಪ್ರತಿಯೊಬ್ಬ ಮನುಷ್ಯಾಗ ಜನ್ಮ ಇದ್ರೆ ಮೃತ್ಯು ಅದ. ನೀ ಕಲಿಯುಗದಾಗ ನೀ ಅಮರಿರು ಅಂಥೇಳಿ ಅದಕ್ಕೆ ನೀ ಸಂಜೀವನಿ ಸಮಾಧಿ ತಗೋ ಅಂತೇಳಿ ವಿಠಲ ಆಜ್ಞೆ ಮಾಡಿದ್ದದು. ಫಾಲ್ಗುಣ ಶುದ್ಧ ದ್ವಾದಶಿ ದಿವಸ ಗುರುಗಳು ಸಮಾಧಿಸ್ತಾ ಆದರು. ಆದರೆ ಪ್ರತಿ ಏಕಾದಶಿಗೆ ಮತ್ತು ನಿನ್ನ ಸ್ಥಾನಕ್ಕೆ ಬರ್ತೀನಿ ಅಂಥೇಳಿ ಹೇಳಿ ಆ ಎದುರುಗಡೆ ವಿಠೋಬನ ಮೂರ್ತಿ ಸ್ಥಾಪನೆ ಮಾಡಿದ್ದದು. ನಿತ್ಯ ಮುಖ ದರ್ಶನ ಅವ್ರು ಆಗಬೇಕು. ಅದಕ್ಕೆ ನಾವು ಮಂಗಳಾರತಿ ಮಾಡೋ ಬಂದು ಗುರುಗಳು ಮಾಡಿ ವಿಠೋಬ ಮಾಡಿ ನಾವು ಇದು ಮಾಡ್ತೀವಿ ಅಂತ ಇದು ಪವಾಡ ಪುರುಷ. ನನ್ನ ಮಾಹಿತಿ ಪ್ರಕಾರ, ನನ್ನ ದೃಷ್ಟಾಂತ ಪ್ರಕಾರ, ನನ್ನ ಲಗ್ನ ಆದಮೇಲೆ 10 ವರ್ಷಕ್ಕೆ ಮಕ್ಕಳಾಯ್ತು. ನನಗೂ ಕೂಡ 10 ವರ್ಷ ಮಕ್ಕಳಾಯಿತು. ಆದರೂ ಕೂಡ ನಾ ಇಲ್ಲಿ ಕೂತಾಗ ಒಂದು ಹೈದರಾಬಾದಿಂದ ಇಬ್ಬರು ಬಂದರು. ಇಲ್ಲ ಇಲ್ಲಿ ಪಂಡಿಜಿ ಕವನೇ ನಾನೇ ಇದ್ದೀನಿ, ನೇ ಆಮೇಲೆ ಸ್ವಾಮೀಜಿ ಕಿತ್ತ ಬಿಟ್ಟು ಠೀಕ್ ರೀ ವಿಭೂತಿ ಚಾಯಿ ಅಂತ ಹೇಳಿದರು. ಅದಕ್ಕೆ ಅವ್ರು ವಿಭೂತಿನ ಕೊಟ್ಟೆ. ಅವ್ರು ಹೇಳಿದ್ರು, ಯಾವಾಗ ನಿನ್ನ ಹೊಟ್ಟೆಲಿ ನಿನ್ನ ಮಗ ಹುಡ್ತಾನೆ ಅಲ್ಲಿ ನಾನು ಜೀವಂತ ಇರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನನಗೆ ಹೆಣ್ಣು ಮಗು ಆಯಿತು. ಆದರೆ ಮನುಷ್ಯ ಸುಮಾರು ಆಶಾ ಭಾಳ ಸುಮಾರು, ಹೆಣ್ಣು ಮಗು ಆಯ್ತಲ್ಲ ಅಂತ ಹೇಳಿ ನಾನು ಇದು ಮಾಡಿದೆ. ಆದರೆ ಹೋದ್ರದು ಹೆಣ್ಣು ಹುಟ್ಟಿದ್ರೆ ನಿನ್ನ ಭಾಳ ತ್ರಾಸಿತ್ತು. ಅದಕ್ಕೆ ನಿನ್ನ ಮಹಾರಾಜ ತಂಗಿ ಬಂದಾಳು, 2 ವರ್ಷದಾಗ ನಿನ್ನ ಮಗ ಬರ್ತಾನೆ ಅಂಥೇಳಿ. ಎಂದು ಬರ್ತಾನೆ ನಾ ಇದು ಅಲ್ಲಿ ನಾನು ಜೀವಂತ ಇರ್ತೀನಿ ಅಂಥೇಳಿ ಏಕಾದಶಿ ದಿವಸ ನನ್ನ ಗಂಡಸ ಮಗ ಹುಟ್ಟದ ಏಕಾದಶಿ ದಿವಸ ಹೈದರಾಬಾದ್ನಾಗ ಆ ಶಿವತೇಜ ಸ್ವಾಮಿ ಅಂಥೇಳಿ ತಿರ್ಕೊಂಡ್ರು. ಹಿಂಗೆ ನನಗೆ ಗುರುಗಳದು ಪರ್ವತ ಅಭಿಮಾನ ಅನುಭವ ಆಗ್ಯದ. ರಾಜಾಧಿರಾಜ ರುಕ್ಮಾಂಗದ ಗುರು ಮಹಾರಾಜ್ ಕೀ ಜೈ. ಇಲ್ಲಿ ಶ್ರೀಚಕ್ರ ಇದ್ದಾರೆ, ಶ್ರೀಚಕ್ರ ಇದು. ಇಲ್ಲೆಲ್ಲ ಸಮಾಧಿಗಳಿದ್ದು ಇಷ್ಟೇ. ಇದು ಶ್ರೀಚಕ್ರ, ಇವೆಲ್ಲ ಸಮಾಧಿಗಳಿರಲಿಲ್ಲ. ಆಮೇಲೆ ಇಲ್ಲಿ ಗಣಪತಿ ಮೂರ್ತಿ ಇತ್ತು. ಹಿಂದಾಡೆ ಇತ್ತಿತ್ತಲಾಗಿ 20 ವರ್ಷದಿಂದ ಇದನ್ನು ಇಲ್ಲಿ ಸ್ಥಾಪನಾ ಆಯ್ತು. ಇದನ್ನು ಇದು ದತ್ತಾತ್ರೇಯ ಮೂರ್ತಿ ಈ ಒಂದು 20 ವರ್ಷದಿಂದ ಇದು ಮಾಡಿದ್ದಕ್ಕೆ ದತ್ತಾತ್ರೇಯ ಮೂರ್ತಿ ಸ್ಥಾಪನಾ ಮಾಡ್ತಾರೆ. ಇದೆಲ್ಲ ಮೊದಲೇ ಶುರುವತ್ತಿಗೆ ಇದೆಲ್ಲ ಸುತ್ತಲೇ ಸಮಾಧಿಗಳಿತ್ತು. ಅಂದರೆ ಇದು ಹಳೆಯ ಕಟ್ಟಡ ಅಂದ್ರೆ ಹೆಂಗಿತ್ತು ಅಂದ್ರೆ ಭಾಳ ಹತ್ತೆ ಇತ್ತು. ಇಷ್ಟೇ ಇತ್ತು. ಈಗೇನು ನಾವು ಇಲ್ಲಿ ತಲವಾರು ಹಿಡ್ಕೊಂಡು ಇರೋದು ಅಷ್ಟು ಹತ್ತಿತ್ತು. ಸುತ್ತಲೂ ಮುತ್ತಲು ಎಲ್ಲ ಸಮಾಧಿಗಳು, ಬರೀ ಸಮಾಧಿಗಳು. ಯಾರ ಸಮಾಧಿ ಅಂತ ನಿಮ್ಗೆ ಗೊತ್ತಿಲ್ಲ. ಸಮಾಧಿ ಯಾರ ಹೆಸರಂತೆ ಭಕ್ತ ಇವ್ರದೊಂದು ಬಿಟ್ಟರೆ ಈ ನಮ್ಮ ಛತ್ರಿಯವ್ರನ್ನ ಬಿಟ್ಟರು. ಮತ್ತು ಇನ್ನೊಂದು ಹೇಳ್ತಾರಲ್ಲ ರಾಜವಂದ್ರ ಇವ್ರದ್ದು ಅಂದ್ರೆ ಥಬ್ಬಿ ಅವರ ಪೈಕಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದ್ರ ಎಕ್ಸ್ಟ್ರಾ ಅದರ ಉಲ್ಲೇಖ ಎಲ್ಲೂ ಇಲ್ಲ ಹೇಳ್ತಾರೆ. ಖರೆ ಇದ್ದದ್ದು ಅದು ಸಮಾಧಿ ಅಲ್ಲೊಂದು ಇದೆ ಸರ್. ಇವೆಲ್ಲ ಸಮಾಧಿದಲ್ರಿ. ಅದರ ಮೇಲಿಂದ ಇವೆಲ್ಲ ಪಾದುಕಗಳು ಸಮಾಧಿ. ಇವೆಲ್ಲ ಅವಾಗಿನ ಕಾಲ, ಇದು ಆವಾಗಿನ ಕಾಲದ್ದು ಇದೆಲ್ಲ ಈಗ. ಹೌದು, ಆವಾಗಿದ್ದಾರೆ. ಇದು ರಾಜವಾದಂಥ ಸಮಾಧಿ. ಗುರುಗಳ ಪಕ್ಕ ಶಿಷ್ಯದರು. ಇವರು ಸಮಾಧಿ ಮಾಘವದ್ಯ ಷಷ್ಠಿ ಮತ್ತು ಸಪ್ತಮಿ ನಾವು ಏನಾದರೂ ಆರಾಧನಾ ಮಾಡ್ತಾ ಇದ್ದೀವಿ. ಇದು ರುಕ್ಮಾಂಗದ ಮಹಾರಾಜರದು ಶಿಷ್ಯದರು. ಇವರು ಸಮಾಧಿಗಳು. ಇದರೊಳಗೊಂದು ಪವಾಡ್ ನೋಡಿ ಸರ್. ಅವ ಸುರೇಶ್ ಜೋಶಿ ಅಂತ ಮತ್ತ ಅಡಿಗೆ ಇದ್ದಾನ, ಅವ್ನಿಗೆ ಒಟ್ಟ ಮಾತು ಬರ್ತಿದ್ದಿಲ್ಲ. ಈಗಿನೇನು ಟ್ರಸ್ಟಿ ಸೆಕ್ರೆಟರಿ ಅರುಣ್ ಸೋಲಾಪುರ್ಕರ್ ಅವ್ರ ತಂದು ಮಲ್ಲಾರಾವ್ ಸೋಲಾಪುರ್ಕರ್ ಇರ್ತಾರಲ್ಲ, ಅವನಿಲ್ಲೇ ಕೆಲ್ಸಕ್ಕೆ ಕರ್ಕೊಂಡ್ಬರ್ತಿದ್ರು. ಅವ ಅವ್ರ ಗದಿ ಪರಮ ಭಕ್ತ. ಇಲ್ಲಿ ಅವನಿಗೆ ಸೇವಾ ಮಾಡೋದ್ರಿಂದ ಅವನಿಗೆ ಮಾತು ಬಂದರು. ಪಕ್ಕ ಮಾತಾಡ್ತಾನೆ. ಜೀವಂತ 10 ವರ್ಷದಿಂದ ಇಲ್ಲಿ ನಾವು ಸಮಾಧಿ ಆರಾಧನೆಯೊಳಗೆ ನಾವು ಇಲ್ಲಿ ಪಾಯಸ ಮಾಡ್ಬೇಕಂತ ಒಂದು ದೊಡ್ಡ ಕಡಾಯಿ ಇಟ್ಟಿದ್ವಿ. ಕಡಾಯಿ ಒಳಗೆ ಅದು ನಾವು ಹೊರಲಿಕ್ಕತ್ತಿದ್ರು. ಅವರು ಒಬ್ಬ ಅಲ್ಲಿ ಕೆಲಸ ಮಾಡೋ ಹುಡುಗ ಅದರೊಳಗೆ ಬಿದ್ದವ.
ಹಿಂಗೆ ಕುದಿಲಿ ಕುದೀತಿ ಅಂದ್ರೊಳಗೆ ಬಿದ್ದೊಳಗೆ ಹಿಂದ ನಾವು ನೀರು ಹಾಕಿದಾದ ಎಲ್ಲಿ ಒಂದು ಗುಳ್ಳೆ ಆಗಲಿ ಅದು ಏನೂ ಇದ್ದಿದ್ದಿಲ್ಲ ನಾವು. ನಿಮ್ಮ ಕಣ್ಣು ಮುಂದೆ ನೋಡೋದು. ನಮ್ಮ ಕಣ್ಮುಂದೆ ನಾವು ಪ್ರತ್ಯಕ್ಷ ಇದ್ದೀವಿ ನಾವು ನಾವೇ ಇದೇ ಜಾಗ ಅಲ್ಲಿ ಒಳಗೆ ಆಯ್ತು ಜಾರ್ ಜರಿ ಬಿದ್ದು ನಾವು ಹಿಂಗೆ ಒಳಗೆ ಬಿದ್ದುಬಿಟ್ಟು ಆ ಇದ್ರೊಳಗೆ ದೊಡ್ಡದು ಕಡಾಗೆ ಬಿದ್ದು ನಾವು. ಹಾಂ ಇಷ್ಟು ದೊಡ್ಡ ಕಡ ಇದೆ. ಗುಜ್ಜುರ್ಗಲ್ಲಿ ಒಳಗೆ ಹರಿದಾಸ್ ಅಂದ್ರೆ ಮೈಪತ್ರವ್ರ ವಂಶಜರು ಅವರಿಗೆ ಆರಾಮಿದ್ದಿಲ್ಲ. ತಿಂಗಳಾನ್ಗಟ್ಲೆ ಹಿ ವಾಸ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್. ಅವರಿಗೆ ನೀವು ಏನು ಬದುಕುವುದಿಲ್ಲ ಮನೆಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಡಾಕ್ಟ್ರ್ ಹೇಳಿದ್ರಂತ. ಬಂದ ರಾತ್ರಿನೇ ಅವ್ರಿಗೊಂದು ಸ್ವಪ್ನದಾಗ ರುಕ್ಮಿಣಿ ಪಂಡಿತರು ಬಂದ್ರಂತ. ಬಂದು ಬಾ ಇಲ್ಲಿ ನನ್ನ ಗುಡ ಅಂಥೇಳಿ ಈ ತಲಬಾಗಲ್ ತನಕ ಕರ್ಕೊಂಡು ಬಂದು ಅವರು ಒಳಗೆ ಹೋಗ್ಬಿಟ್ರು. ಅವ್ನು ಇಲ್ಲಿ ಹೋಗಿ ಏನೂ ಮಾತಾಡಬೇಡ, ಇಲ್ಲೇ ಅಂಗಾರ ಹಚ್ಕೊಂಡು ನೀ ಮನೆಗೆ ಹೋಗು. ರಾತ್ರಿ ಬಾರಾರಿದು ಅಂಗಾರ ಹಚ್ಕೊಂಡು ಮನೆಗೆ ಹೋಗು. ಅವ್ನು ಮುಂಜಾನೆ ಹೇಳಿದ್ರೆ ಎದ್ದು ಕೂತು ನಮಗೆ ಬಂದು ಹೇಳಿದ ಹಿಂಗೆ ಆಗ್ಯದಪ್ಪ ಅಂಥೇಳಿ. ಹಿಂಗೆ ಪವಾಡ ಆಗ್ಯದ ನನಗೆ. ಮತ್ತು ಅವರು ವಂಶಜರು, ಇವರು ಸಮಕಾಲೀನವರು, ಮೈಪತರಾಯರು, ರುಕ್ಮಿಣಿ ಪಂಡಿತರು. ಇದು ರೀಸೆಂಟ್ ಪವಾಡ. ಸಮಾಧಿಯು ವಿಷ್ಣು ಪಂತ್ ಹೊಬ್ಬಿಯವರ ವಂಶಸ್ಥರು. ಅವರು ವಿಷ್ಣು ಪಂತ್ ಹೊಬ್ಬಿಯವರು ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ರುಕ್ಮಾಂಗದ ದೇವಸ್ಥಾನ. ವಿಜಾಪುರದಾಗ ಮೊದಲ ಆದಿಲ್ ಶಾಹಿ ಕಾಲದಾಗ ಇಲ್ಲಿ ಯಾವ ಹಾಸ್ಪಿಟ್ಲ್ ಇದ್ದಿದ್ದಿಲ್ಲ. ಈ ಪಂಡಿತರ ಸಮಾಧಿ ಒಳಗೆ ಒಂದು ಹಾಸ್ಪಿಟಲ್, ಇವ್ರದೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಲ್ಲಿ ಎಷ್ಟೋ ನಾವು ನೋಡ್ತಾ ಇಲ್ಲಿ ಎಷ್ಟೋ ಜನ ಜಡ್ ಆದವರು ಇದಕ್ಕಿರ್ತಿದ್ರು, ಸೇವಾಕ್ಕೆ ತಿಂಗಳಾನ್ಗಟ್ಲೆ ಸೇವಾ ಮಾಡ್ತಿದ್ದಾರೆ. ಅವ್ರು ಆರಾಮಾದ್ಮೇಲೆ ಮನೆಗೆ ಹೋಗ್ತಿದ್ರು, ವಿತ್ ಫ್ಯಾಮಿಲಿ ಬರ್ದಿದ್ದು ಇರ್ತಿದ್ರು. ರುಕ್ಮಾಂಗದ ಪಂಡಿತರು ಇನ್ನೊಂದು ಪವಾಡ ಹೇಳ್ಬೇಕಂತಂದ್ರೆ, ಅವರ ಶಿಷ್ಯರಲ್ಲಿ ಒಬ್ಬರು ಮನೆಯಲ್ಲಿ ಲಗ್ನಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಅವರು ಬದುಕಿನ ಮನೆಯವ್ರ ಕಡೆಯಿಂದ ಒಂದು ಪೀತಾಂಬರ ಸೀರೆ ತೊಗೊಂಡ್ಬಂದು ಲಗ್ನಕ್ಕೆ ಇಸ್ಕೊಂಡ್ಬರ್ತಾರೆ. ಆದರೆ ಆ ಲಗ್ನ ಆದಬೇಕಾದ್ರೆ ಅದನ್ನು ಹೊರತು ಕೊಡ್ಬೇಕಾದ್ರೆ ಅದು ಸೀರೆಲ್ಲ ಹರಿದು ಹೋಗಿರ್ತದೆ. ಅವ್ರ ಹೆಣ್ಮಗಳಿಗೆ ಭಯಂಕರ ಏನಂದರೆ ಇದು ಆಗ್ತದೆ, ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಕಾಳಜಿ ಆಗ್ತದೆ. ಏಪ್ಪ ನಾ ಹರಿದ ಹೆಂಗೆ ಕೊಡಬೇಕಂತ. ಅದಕ್ಕೆ ಆಕೆ ವಿಚಾರ ಮಾಡ್ತಾ ಏನು ಮಾಡಬೇಕು ಅಂತ. ಅದಕ್ಕೆ ಅವ್ರ ಗುರುಗಳ ಶಿಷ್ಯರ ಈ ಕಡೆಯಿಂದ ಹೇಳಿಸಿ ಗುರುಗಳು ಏನು ಕೂಡ್ತಿದ್ರು ಆಸನ, ಆ ಆಸನ ಕೆಳಗೆ ಅದನ್ನು ಅದು ಸೀರೆ ಇಡ್ತಾರೆ, ಮಡಿಚಿಡ್ತಾರೆ. ಮುಂದೆ ಗುರುಗಳು ಅನುಷ್ಠಾನ ಕೂತಾಗ ಪಾಂಡುರಂಗ ಇದನ್ನೇ ಆಗೋಲ್ಲ ಅವ್ರಿಗೆ, ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಚಿಂತಿತೆ ಆಗ್ತದೆ. ಆವಾಗ ಹಿಂದೆ ಸ್ವಲ್ಪ ಒಳ್ಳೆ ಆದ್ಬೇಕು ಪಾಂಡುರಂಗ ಬರ್ತಾನೆ. ಯಾಕೆ ಏನು ನನ್ನಿಂದ ಏನು ತಪ್ಪಾಗಿದೆ, ಯಾಕೆ ನೀವು ನನಗೆ ಬಂದು ದರ್ಶನ ಕೊಡಲಿಲ್ಲ ಅಂತ. ಇಲ್ಲ ನಿನ್ನ ಕೆಲಸನೇ ಮಾಡ್ಲಿಕ್ಕತ್ತಿದ್ದೆ ಅಂತ. ಏನೂ ಇಲ್ಲ ಅಂತಂದರೆ ನಿನ್ನ ಶಿಷ್ಯನ ಹೆಂಡತಿ ಒಂದು ಸೀರೆ ಇಟ್ಟಿಲ್ಲ, ಅದಕ್ಕೆ ರಫು ಹಾಕ್ಲಿಕ್ಕತ್ತಿದ್ದೆ ನಾನು. ಆ ಪವಾಡ ಆಯಿತು. ಅದುವೇ ಮುಂದೆ ತೆಗೆದು ನೋಡ್ತಾ ಸೀರೆ ಇರ್ತದೆ. ಅದು ಅವ್ರು ತಮ್ಮ ಶಿಷ್ಯನಿಗೆ ಕರೆಸಿ ಹೇಳ್ತಾರೆ, ತಪ್ಪ ಈ ಸೀರೆ ಅದ ನಿಮ್ಮ ಮನೆಯವ್ರು ಕೊಡು ಅಂತ. ಅದು ಆ್ಯಕ್ಚುಲಿ ಅದು ಹೊಸದೇ ಸೀರೆ ಆಗಿರ್ತದೆ. ಅವರು ಕೊಡ್ಲಿಕ್ಕೆ ಹೋದಾಗ ಇದು ನಮ್ಮ ಸೀರಿಯಲ್, ಇದು ನಾವು ಕೊಟ್ಟಿದ್ದ ಸೀರಿಯಲ್ಲ, ಇದು ನಮ್ಮ ಬೇರೆನೇ ಇದೆ, ಅದಕ್ಕೆ ಎರಡೂ ನೀವೇ ಇಟ್ಕೊಂಡು ತಿಳ್ಕೊಂಡು ಕೊಟ್ಟಿದ್ದು ಅದು ಪವಾಡ. ಇದು ಯಾವುದೇ ಒಂದು ಪಂಢರಪುರಕ್ಕೆ ಹೋಗಿ ಬಂದರು. ಬಂದ ನಂತರ ಇಲ್ಲಿ ಲೋಕಲ್ಲಾಗಿ ವಿಜಯಪುರದೊಳಗಿದ್ದಂಥ ಅವಾಗ ಏನಿರ್ತಿತ್ತು, ಆವಾಗ ಈ ಮೆಡಿಕಲ್ ಫೆಸಿಲಿಟಿ ಭಾಳ ಇರ್ತಿದ್ದಿಲ್ಲ. ಆವಾಗ ಈ ರೋಗಗಳು ಬಂದು ಅಂದ್ರೆ ಅನೇಕ ಜನರ ಒಂದು ಜೀವಹಾನಿ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಇವರೇನು ಪ್ಲೇಗ್ ಆಗಲಿ, ಆಮೇಲೆ ಈ ಕುಷ್ಠರೋಗದಂಥ ಮಾರಕ ರೋಗಗಳು ಏನಪ್ಪ ಬರ್ತಿದ್ವು, ಆವಾಗ ಅದಕ್ಕೆ ಒಂದು ದಿವ್ಯವಾದಂಥ ಒಂದು ಮಂತ್ರಗಳನ್ನು ಹೇಳ್ತಾ ಇದ್ರು ಅವರು. ಮಂತ್ರದ ಮುಖಾಂತರ ಆಮೇಲೆ ಕೆಲವೊಂದು ದೇವಸ್ಥಾನಗಳನ್ನು ಅಲ್ಲಿ ಕಟ್ಟಿ ಅನುಷ್ಠಾನ ಮಾಡುವಂಥದ್ದು ಕೆಲವೊಂದು. ಆಮೇಲೆ ಇಲ್ಲೇನು ನಮ್ಮ ಆವರಣದಲ್ಲಿ, ಗುಡಿ ಆವರಣದಲ್ಲಿ ಬಂದರೆ ಭಾವಿ ಇದೆ ಇಲ್ಲಿ ಹಿಂದಿಂದ, ಅದು ಬಹಳ ಅದ್ಭುತವಾದಂಥ ಒಂದು ಪವಾಡವನ್ನು ಹೊಂದಿರುವಂಥ ಭಾವಿ ಅದು. ರುಕ್ಮಿಣಿ ಪಾಂಡುರಂಗ ದೇವಸ್ಥಾನ. ರುಕ್ಮಿಣಿ ಪಾಂಡುರಂಗರ ಅನನ್ಯವಾದ ಭಕ್ತರಾಗಿದ್ದರು ರುಕ್ಮಾಂಗದರು. ಒಮ್ಮೆ ರುಕ್ಮಿಣಿ ಪಂಢರಪುರದ ಪಾಂಡುರಂಗನಿಗೆ ಉದರ ವ್ಯಾಧಿ ಉಂಟಾಗಿತ್ತು. ಅಂದರೆ ಉದರ ವ್ಯಾಧಿ ಅಂದರೆ ಒಂಕಳದಿಂದ ನೀರು ಏನಪ್ಪ ಸ್ರವಿಸ್ತಾ ಇತ್ತು. ಅಲ್ಲಿ ಯಾರೇ ವೈದ್ಯರು ಬಂದರೂ ಕೂಡ ಅದು ಕಡಿಮೆ ಆಗಲಿಲ್ಲ. ಆಮೇಲೆ ಮುಂದೆ ಏನಾಯಿತು, ಪಾಂಡುರಂಗ ಆಮೇಲೆ ಯಾರು ವೈದ್ಯ ಬಂದರೂ ಅವ್ರಿಗೆ ಅದು ಟ್ರೀಟ್ಮೆಂಟ್ ಕೊಟ್ಟರು ಅದು ಕಡಿಮೆ ಆಗಲಿಲ್ಲ. ಕಡಿಕೆ ಅವ್ರು ಏನಂದರು, ಯಾರ್ದೋ ಒಬ್ಬರು ಸ್ವಪ್ನದಲ್ಲಿ ಬಂದು ನನಗೆ ರುಕ್ಮಾಂಗದರೇ ಬಂದು ಹೌದು ಅದನ್ನು ತುಕಾರಾಮ್ ಅಂದರೆ ಅವರು ಮೊದಲಿಗೆ ಇವ್ರು ಪರೀಕ್ಷೆ ಮಾಡ್ಬೇಕಂತ ಮೊದಲಿದ್ದು. ಯಾರಂದ್ರೆ ಅಲ್ಲಿ ಊರ ಜನ ಅಂದ್ರೆ ಇವು ಪಂಡಿತ ವಿಠೋಬ ದಿವಸ ಇಲ್ಲಿ ಬಿಜಾಪುರಕ್ಕೆ ಬಂದು ಇವ್ರಿಗೆ ಕಡೆಯಿಂದ ಸೇವಾ ತಗೋತಿದ್ರು. ಅದಕ್ಕೆ ಯಾಕೆ ಪಂಡ್ಯ ಇರೋದಿಲ್ಲ ಅಂತೇನೋ ನನ್ನ ಏನು ಅಲ್ಲೇನು ಪೂಜಾರಿಗಳಿದ್ರು, ಆ ಪೂಜಾರಿ ಸ್ವಪ್ನೊಳಗೆ ನನ್ನ ಭಕ್ತಿ ಇದ್ದಾನೆ ವಿಜಾಪುರನಾಗ,
ಆ ಭಕ್ತನೇ ಅದು ನಾನು ಅಲ್ಲಿ ಪೂಜೆಗೆ ಹೋಗ್ತೀನಿ ಅಂತ ಅದಕ್ಕೆ ಅವ್ನು ಕರೆಸ್ಬೇಕಂದ್ರೆ ಏನು ಮಾಡ್ಬೇಕಂತಂದ್ರೆ ಜಲರೋಗ ಮಾಡಿದೆ. ಅದರಿಂದ ಅದೇನು ಒಂದು ಅವ್ರು ಪರೀಕ್ಷೆ ಮಾಡೋದು ಅದೇನು ದೇವರಿಗೆ ಅದೇನು ಯಾವುದು ಜಡ್ ಇರೋದಿಲ್ಲ, ಆದರೂ ಪರೀಕ್ಷೆ ಮಾಡೋ ಸಲ ಒಂದು ಜಲರೋಗ ಸಲ ಇದು ಮಾಡಿದರು. ಎಷ್ಟೇ ಪಂಡಿತರು ಬಂದು ಮಾಡಿದ ಸೋದಕ್ಕೆ ಆಗಲಿಲ್ಲ. ಸ್ವಪ್ನದಾಗ ಹೇಳಿದ್ರು ಅವರು, ಇಲ್ಲ ಬಿಜಾಪುರನ ನನ್ನ ಆರಾಧಕ್ಕಿದ್ದಾನ ಅವ್ನು ನೀವು ಕರ್ಕೊಂಡ್ಬಂದ್ರೆ ಇದರಿಂದ ಕಮ್ಮಿ ಆಗ್ತದೆ ಅಂತ ಹೇಳಿದರು. ಅವಾಗ ತುಕಾರಾಮ್ ಮಾರಾದ್ರಿದ್ದ ಆ ತುಕಾರಾಮ್ ಮಾರಾದ್ರು ಎಲ್ಲರೂ ಬಂದು ಇಲ್ಲಿ ಗುರುಗಳನ್ನ ಕರ್ಕೊಂಡು ಹೋದ್ರು ಇಲ್ಲಿ. ಅದು ಇದು ಏನಪ್ಪ ಅಂದರೆ ಇದನ್ನ ಔಷಧ ಅಂತ ಏನಲ್ಲ, ಆದರೆ ಅವ್ರದ್ದು ಇದು ಭಕ್ತಿ ಆಮೇಲೆ ಅವ್ರದ್ದು ಇದ್ರ ಸಲಾಗಿನೇ ಅವ್ರು ಹಚ್ಚಿದ್ದಕ್ಕೆ ಕಮ್ಮಿ ಆಯಿತು. ಮುಂದೆ ಅಲ್ಲಿ ಅವರು 4 ದಿವಸ ನಿಂತು ಕೀರ್ತನ ಮಾಡಿದ್ರು ಸ್ವಲ್ಪ, ಅಷ್ಟು ಅವ್ರಿಗೆ ಅಗಾಧದ ಪಂಡ್ರಾಪುರಕ್ಕೆ ಹೋಗಿದ್ರಿ. ಹೌದು. ಇವತ್ತಿಗಾದ್ರೂ ಕೆಲವೊಂದು ಇಲ್ಲಿ ಅದಾಗ ಕೆಲವೊಂದು ನೀವರಿಗೆ ಇಲ್ಲೊಂದು ಊರಿಗೆ ಹೋದ್ರೆ ಗುರುಗಳದ್ದು ಕೆಲವೊಂದು ಅಲ್ಲಿ ಅವ್ರದ್ದು ಉಲ್ಲೇಖ ಸಿಗ್ತಾವೆ. ಅಂದರೆ ಯಾರ ಕಡೆ ಹಿಸ್ಟ್ರಿ ಇಲ್ಲ, ಅದು ಇದೇನು ನಾವೆಲ್ಲ ಇದು ಅಲ್ಲಿಲ್ರಿ ಅವರು ಅಲ್ಲಿ ಜಾಗೀರ್ದಾರ್ ಅಂತ ಒಂದು ಮಂತನದ ನೀವರಿಗೆ ಒಳಗೆ, ಅಲ್ಲಿ ಅವ್ರು ಪಂಡ್ರಪುರಕ್ಕೆ ಹೋಗೋ ಮುಂದೆ ಅವ್ರ ಮನ್ಯಾಗ ಇದ್ದು ಮಾಡಿ ಅವ್ರ ಪಾದುಕ ಇನ್ನೂ ಅವ್ರ ಮನ್ಯಾಗ ಪಾದುಕ ಅವ್ರ ಮನ್ಯಾಗ. ನಾವು ಒಂದು 2-3 ಸಲ ಪಂಡ್ರಪುರಕ್ಕೆ ಹೋಗ್ತಿದ್ರಂತೆ. ಹೋಗು ಹಾದಿಯೊಳಗೆ ನೀವ್ರಿಗೆ ಒಳಗೆ ಒಂದು ವಸ್ತಿ ಮಾಡ್ತಿದ್ರಂತೆ ಜಾಗೀರ್ದಾರ್ ಮಂತ್ಯಾನೊಳಗೆ. ಅಲ್ಲಿದ್ದು ಬರೋ ಮುಂದೆ ಮತ್ತೆ ರಿಟರ್ನ್ ಬರೋ ಮುಂದೆ ಅವ್ರ ಮನೆಯಾಗೆ ವಸ್ತಿ. ಹಿಂಗಾಗಿ ಅವ್ರ ಮನ್ಯಾಗ ಅವರು ಪಾದುಕ ಅವರಿ ಇವತ್ತಿಗೂ ಪೂಜೆ ಮಾಡ್ತಾರೆ ಅವರು. ಹಾಂ, ಭಾಳ ವರ್ಷದಿಂದ ಇದು ಬಾವಿ ಇಲ್ಲೇ ರುಕ್ಮಾಂಗ ಮಹಾರಾಜರು ಸ್ನಾನ ಮಾಡ್ತಿರೋಂಥ ಉಲ್ಲೇಖ ಇದೆ. ಮತ್ತು ಎಷ್ಟೋ ವರ್ಷದಿಂದ ಇಲ್ಲಿ ರುಕ್ಮಾಂಗ ಟಿ ವಿ ಸೆಂಟರ್ ಅಂಥೇಳಿ ಒಂದು ಇದು ಇತ್ತು. ಪೇಷಂಟ್ಗಳು ಈ ಬಾವಿ ನೀರು ಕುಡಿಸಿದ್ರೆ ನೆಟ್ಟಗೆ ಆಗ್ತಿತ್ತಂತ ಉಲ್ಲೇಖ ಇದೆ ಇಲ್ಲಿ. ಅದಂತರ ಎಷ್ಟೋ ಇಲ್ಲೇ ಬಾವಿ ಮುಚ್ಚಾದರೆ ನೀರು ಮಜ್ಜಿಗೆ ಟೈಪ್ ಆಗ್ತಾಯಿದೆ. ಅವಾಗ ಎಷ್ಟೊಂದು ಮಂಗಾರ ತೀರ್ಥ ಹಾಕಿ 21 ದಿವಸ ಮಿತ್ತ ನೀರು ಸ್ವಚ್ಛ ಆಗ್ತದೆ. ಅದು ಎಷ್ಟೋ ನಮಗೆ ಇಲ್ಲಿ ರಾಟ್ಲಿ ಆವಾಜ ಹಿಂಗೆ ಜಳಕ ಮಾಡಿದ ಆವಾಜ ಈಗ ಅದು ನಮಗೆ ಯಾವಾಗರೇ ಬರ್ತದೆ. ಅದಕ್ಕೆ ಈ ಬಾವಿ ಮಹತ್ವ ರುಕ್ಮಾಂಗದ ಮಹಾರಾಜ ಸ್ನಾನ ಮಾಡಿದ್ದು ಬಾವಿ. ಇದು ಕಾಶಿಪಂತ್ ವಿಷ್ಣುಪಂತ್ ಛತ್ರೆ ಅದು ಸಮಾಧಿ. ಇದು ಇವರು ನಮ್ಮ ಹಿಂದೂಸ್ತಾನದಾಗೆ ಫಸ್ಟ್ ಸರ್ಕಸ್ ಓಪನಿಂಗ್ ಮಾಡಿದರು. ಇವರಿಂದ ಸರ್ಕಸ್ ಪ್ರಾರಂಭ ಆಯಿತು. ಮತ್ತು ಮಾಘವದ್ಯ ನವಮಿ ಇವತ್ತು ನಾವು ಆರಾಧನಾ ಮಾಡ್ತಾಯಿದ್ದೀವಿ. ಈಗ ಅದು ಕೂಡ ಮಾಡ್ತಾಯಿದ್ದೀವಿ. ಅಭಿಷೇಕ ಮಾಡಿ ಎಲ್ಲ ಪ್ರಸಾದ ವಿತರಣೆ ಮಾಡಿ ಈ ಸಮಾಧಿ ಮಾಘವದ್ಯ ನವಮಿ ದಿವಸ ಇಲ್ಲಿ ಆರಂಭ ಆಗ್ತಾಯಿದೆ. ಇದ್ರ ವಂಶಸ್ ಏನಾದರೂ ನಮ್ಮಲ್ಲಿ ಇದ್ದಾರೆ, ಪ್ರತಿ ವರ್ಷ ಆರಾಧನಾ ಮಾಡ್ತಾಯಿದ್ವಿ. ಕಾಶಿಪಂತ್ ವಿಷ್ಣುಪಂತ್ ಛತ್ರ 17ನೇ ಶತಮಾನದಲ್ಲಿ ಸಮಾಧಿಸ್ತಾ ಇದ್ದರು. ಈ ರುಕ್ಮಾಂಗ ಪಂಡಿತರ ಸಮಾಧಿ ಬೆಳೆದು ಬಂದಿದ್ದ ದಾರಿ ಅಂದ್ರೆ ನನ್ನ ತಿಳಿಗೋ ಮಟ್ಟಿಗೆ ಶುರುವತ್ತಿಗೆ ವೈದಿಕ ವೃತ್ತದಿಂದ ಇದು ಸಮಾಧಿ ಉತ್ಸವ ಆಗ್ತಿತ್ತು. ಅವಾಗ ಹಿರಿಯರಾದಂಥ ವೇದಮೂರ್ತಿಗಳಾದ ದೊಂಡ್ಭಟ್ ಜೋಶಿಯವರು, ದೊಂಡ್ಭಟ್ ಬೆಳಗಿಯವರು, ಆಮೇಲೆ ಶಾಂತಾರಾಮ್ ಶಾಸ್ತ್ರಿಯವರು, ಆಮೇಲೆ ಗಣೇಶ್ ಭಟ್ ನಮ್ಮ ಯಾರು ಲಕ್ಷ್ಮೀಗುಡಿ ಉಪಾಧ್ಯಾಯರು, ಇವರಂತ ವೈದಿಕ ವೃತ್ತಿಯಿಂದ ಇದು ಉತ್ಸವ ಆಗ್ತಿತ್ತು. ಆಮೇಲೆ ಇದು ಬೆಳ್ಕೋತ ಮುಂದೆ ಡಾಕ್ಟರ್ ವಿಷ್ಣುಪಂತ್ ಥೊಬ್ಬಿಯವರು ಹಾಗೂ ಅನಿಖಂಡಿಯವರು ಇದರದ್ದು ಉಸ್ತುವಾರಿ ಮಾಡ್ತಿದ್ರು. ಆಮೇಲೆ 1955 ಇಸ್ವಿಯೊಳಗೆ ಇದ್ರದ್ದೊಂದು ಟ್ರಸ್ಟ್ ಕಮಿಟಿ ಫಾರ್ಮ್ ಆಯಿತು. ಅದರೊಳಗೆ ನಮ್ಮ ತಂದೆಯವರು, ಗಾಯಿಯವರು ಮತ್ತು ಸಂಗಮ ಅವರು ಇದ್ದರು. ಇದ್ರ ಮುಂದೆ ಜೀರ್ಣೋದ್ಧಾರ ಮಾಡೋ ಸಲುವಾಗಿ ಅವರು ಈಗ ಒಂದು ಕಂಪೌಂಡ್ ಕಟ್ಟಬೇಕು ಸಲುವಾಗಿ ಒಂದು ಇಲ್ಲಿ ನಾಟಕ ಮಾಡಿದರು. ಆ ನಾಟಕ ಮಾಡೋದ್ರಿಂದ ಈ ಸುತ್ತಮುತ್ತಲಿಂದ ಕಂಪೌಂಡ್ ಎಲ್ಲರೂ ಅದನ್ನು ಕಟ್ಟಿದರು. ಆಮೇಲೆ 1975 ಇಸ್ವಿಯೊಳಗೆ ಈ ಗುಡಿ ಉದ್ಧಾರ ಮಾಡೋ ಸಲುವಾಗಿ, ಜೀರ್ಣೋದ್ಧಾರ ಸಲುವಾಗಿ ಮಾಡೋ ಸಲುವಾಗಿ ಗಾಯಿಯವರು, ಸಂಗಮ ಅವರು ಮತ್ತು ನಮ್ಮ ತಂದೆಯವರು ಹಾಗೂ ಇದನ್ನು ಆರ್ಕಿಟೆಕ್ಟ್ ಇದ್ದವ್ರು ಅಂದರೆ ಗೋಪಾಲ್ ಕುಲಕರ್ಣಿ ಅಂತ ಅವರೆಲ್ಲ ಈ ಡಿಸೈನ್ ಮಾಡಿ ಕೊಟ್ಟಿದ್ದರು. ಅವರು ಇದನ್ನಲ್ಲಿ ಇದು ಗುಡಿ ಕಟ್ಟಿದ್ದು. ಮತ್ತು ಇದೆಲ್ಲ ವಿಠೋಬ ರುಕ್ಮಾಯಿ ಗುಡಿ ಮತ್ತು ಇದು ಈ ಹನುಮಂದಿರ ಗುಡಿ ಮಾಡಿದ್ದದು. ಅವ್ರ ಡಿಸೈನ್ ಮೇಲೆ ಇದು ಕಟ್ಟಿದ್ದದು. ಸದಾರಮಿ ಅಂತ ಇಟ್ಕೊಂಡು ನಾಟಕ ಮಾಡಿ ಬಂದ 2 ಸಲ ಮಾಡಿ ಅದರಿಂದ ಬಂದಂಥ ಏನು ಕಲೆಕ್ಷನ್ ಆಗಿತ್ತು ಆ ಕಲೆಕ್ಷನ್ದಿಂದ ಇದೆಲ್ಲ ಕಂಪೌಂಡ್ ಕಟ್ಟಾರ. ಮತ್ತು ಅದೇಗೆ ಇಲ್ಲಿ ಎಲ್ಲ ಪತ್ರೆಯದು ಖೋಲಿ ಇದ್ದು, ಇವರು ನಮ್ಮ ಅರ್ಚಕರ ಸದ್ಯಕ್ಕೆ ಇಲ್ಲಿ ಇರುವಾಗ ಒಂದು ಪತ್ರೆ ಖೋಲಿನೇ ಇದ್ದು ಎಲ್ಲ ಶುರುವತ್ತಿಗೆ. ಇವೆಲ್ಲ ಹೆಮ್ಮೇಲೆ ನಮ್ಮ ತಂದೆಯವರು ಬಂದಬೇಕು ಇದನ್ನೆಲ್ಲ ಅವರು ಗಾಯಿ ಸಂಗಮ ಅವರು ಮತ್ತು ನಮ್ಮ ತಂದೆಯವರು ಕೂಡಿಸಿ ಈ ಮೊದಲಿನ ಇದ್ದಿದ್ದಂಥವು ಎಲ್ಲಕ್ಕೂ ಮೇಲ್ಮುದ್ದಿ ಹಾಕಿದ ಖೋಲಿಗಳಿದ್ದು. ಆಮೇಲೆ ನಮ್ಮ ತಂದೆಯವರು ತೀರ್ಕೊಂಡು ಬಳಿಕ ನಮ್ಮ ಅಣ್ಣವರು ಮತ್ತು ದತ್ತಣ್ಣ ಕುಲಕರ್ಣಿ ಮತ್ತು ಇವರು ಶಿವರಾಜ್ ದೇಶಪಾಂಡೆ ಅವರು ಇವರೆಲ್ಲರೂ ಬಂದಬೇಕಾ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ತಿಳ್ಕೊಂಡು ಇವೆಲ್ಲ ಬಿಲ್ಡಿಂಗ್ ಎಲ್ಲ RCC ಮಾಡ್ಯಾರ. ಆಮೇಲೆ ಇದೊಂದು ಸಭಾಭವನ ಇಲ್ಲಿ ದೇವಸ್ಥಾನ ರುಕ್ಮಾಂಗ ಪಂಡಿತ ಸಮಾಧಿ ಉತ್ಪನ್ನ ಸಲುವಾಗಿ ಇಲ್ಲಿ ರುಕ್ಮಾಂಗದ ಪಂಡಿತ ಸಲ ಇದೊಂದು ಮಂಗಲ ಕಾರ್ಯಾಲಯ ಮಾಡ್ಯದ. ಅದರಿಂದ ಉತ್ಪನ್ನ ಬರ್ತದೆ. ಯಾವ್ದು ಹೊಲ ಇದ್ರ ಸದ ಉತ್ಪನ್ನ ಇಲ್ಲ ಇದಕ್ಕೆ, ಇದರಿಂದ ಒಂದು ಉತ್ಪನ್ನದ. ಈಗ ನಾವು ಬಂದ ಬಳಿಕ ನಾವು ದೇಶಪಾಂಡರು ಮತ್ತು ರಾಘವೇಂದ್ರ ದೇಶಪಾಂಡೆ ಹಾಗೂ ಪಂಡಿತ್ ಕುಲಕರ್ಣಿ ಅವ್ರು ಬಂದ ಬಳಿಕ ಅಲ್ಲಿ ರೂಮ್ಸ್ ಇದ್ದು ಅಲ್ಲಿ ನಾವೆಲ್ಲ ಅದು ಭಾಳ ಎಲ್ಲರಿಗೆ ರಾತ್ರಿ ಹೊತ್ತಿನಾಗ
ಇದು ಟಾಯ್ಲೆಟ್ ಯೂಸ್ ಮಾಡಿ ಬಂದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾವು ಒಳಗಿಂದ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಮಾಡಿಬಿಟ್ಟಿವಿ, ಎಲ್ಲ ಅಟ್ಯಾಚ್ ಮಾಡಿ. ಈ ರೀಸೆಂಟ್ಲಿ ಅಂತಂದ್ರೆ ಇದನ್ನೆಲ್ಲ ಎಲ್ಲದು ಊಟಕ್ಕೆ ಕೊಡ್ಲಿಕ್ಕೆ ಭಯಂಕರ ತ್ರಾಸ ಆಗ್ತಿತ್ತು. ಆರಾಧನೆ ಒಳಗೆ ಊಟ ಕೊಡ್ಲಿಕ್ಕೆ ಎಲ್ಲರಿಗೆ ಮಣ್ಣಿಂದ ಇದು ಆಗ್ತಿತ್ತು. ನಾವು ರೀಸೆಂಟ್ಲಿ ಒಂದು ತಿಂಗಳ ಹಂಗೆ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದು. ಇವೆಲ್ಲ ಗಿಡಗಳಿಗೆ ಕಟ್ಟಿ ಮಾಡಿಸಿದ್ದು, ಇದು ಮಾಡಿದ್ದದು. ಆಮೇಲೆ ಲೈಟಿಂದ ವ್ಯವಸ್ಥೆ ಮಾಡಿವಿ ಹೊಸ. ಮತ್ತೊಂದಿಷ್ಟು ಇಲ್ಲೊಂದಿಷ್ಟು ಹೊಸ ಲೈಟ್ ಹಾಕಿವಿ ಇಲ್ಲಿ. ಶ್ರೀ ರುಕ್ಮಾಂಗದ ಮಹಾರಾಜರ ಆರಾಧನಾ ರೂಪರೇಖಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಫಾಲ್ಗುಣಿ ಶುದ್ಧ ನವಮಿ ಮತ್ತು ದಶಮಿ ವೈದಿಕರಿಂದ ಮಹಾರುದ್ರ ಅಭಿಷೇಕ, ದಶಮಿ ದಿವಸ ಮಹಾರುದ್ರ ಸ್ವಹಾಕಾರ, ಆಮೇಲೆ 11 ಗಂಟೆಗೆ ಪೂರ್ಣಾಹುತಿ, ಆಮೇಲೆ ಮಹಾಪ್ರಸಾದ ವಿತರಣೆ. ತದನಂತರ ಫಾಲ್ಗುಣಿ ಶುದ್ಧ ಏಕಾದಶಿ ದಿವಸ ಬೆಳಗ್ಗೆ 7 ಗಂಟೆಗೆ ರುಕ್ಮಾಂಗದ ಮಹಾರಾಜರ ಪಾಲಿಕೆ ಆದರ್ಶ ಬ್ರಾಹ್ಮಣರ ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗ್ತಾ ಇದೆ, ವಿಠೋಬ್ದೇವ್ರ ಗುಡಿಯಿಂದ ಪ್ರಾರಂಭ ಆಗ್ತಾ ಇದೆ. ಅದರ ನಂತರ ಎಲ್ಲ ಭಕ್ತರ ಮನೆಯಲ್ಲಿ ಹೋಗಿ ಆದರ್ಶ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯದಲ್ಲಿ ಬಂದು ಅಲ್ಲೇ ಶ್ರೀ ಗುರುಗಳ ಪೂಜೆ ಆಗಿ ಉತ್ಸವ ಮೂರ್ತಿ ತಮ್ಮ ಸ್ಥಾನಕ್ಕೆ ಇಲ್ಲೇ ಬರ್ತಾ ಇದೆ. ಆದ ನಂತರ ಸಾಯಂಕಾಲ 6 ಗಂಟೆಗೆ ವಾರ್ಕರಿ ಸಂಪ್ರದಾಯದಿಂದ ಭಜನಿ ಕಾರ್ಯಕ್ರಮ ಆಗ್ತಾ ಇದೆ. ಆದ ನಂತರ ಈ ಎಲ್ಲ ಪಂಢರಪುರ ವಾರ್ಕರಿ ಸಂಪ್ರದಾಯದಿಂದ 9 ಗಂಟೆಯಿಂದ ಭಜನೆ ಆಗ್ತಾ ಇದೆ. ಆದ ನಂತರ ಫಾಲ್ಗುಣ ಶುದ್ಧ ದ್ವಾದಶಿ ಬೆಳಿಗ್ಗೆ 7 ಗಂಟೆಗೆ ಲಘುರುದ್ರ ಅಭಿಷೇಕ. ಆದ ನಂತರ ಶ್ರೀ ಗುರುಮಂಡಲ ಪೂಜೆ, ಅದರ ಬ್ರಾಹ್ಮಣರ ಪಾತ್ ಪೂಜೆ ಆಗಿ ಗುರುಮಂಡಲ ಪೂಜೆ ಆಗಿ 11 ಗಂಟೆಗೆ ಆರತಿ ನೈವೇದ್ಯ ಆಗಿ ಪ್ರಸಾದ ವಿತರಣೆ ಪ್ರಾರಂಭ ಆಗ್ತಾ ಇದೆ. ಫಾಲ್ಗುಣ ಶುದ್ಧ ತ್ರಯೋದಶಿ ದಿವಸ ಪ್ರತಿ ಬೆಳಿಗ್ಗೆ 7 ಗಂಟೆಗೆ ಲಘುರುದ್ರ ಅಭಿಷೇಕ. ಆದ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇದೆ, ಸಂಗೀತ ಸೇವಾ, ಕೀರ್ತನ, ಪ್ರವಚನ ಆಗಿ ಸುಮಾರು 2 ಗಂಟೆಗೆ ಗೋಪಾಳ ಕೋಲ ಅಂಥೇಳಿ ನಾವು ಕಾರ್ಯಕ್ರಮ ಮಾಡಿ ಹೀಗೆ ಮೊಸರು ಗಡಿಗೆಯನ್ನು ಘಟಿಸಿದ ಛೇದಿಸಿ ಅಂಥೇಳಿ ಆ ಗಡಿಗೆಯನ್ನು ಒಡೆದು ಗೋಪಾಳ ಕೋಲ ಮಾಡಿ ಪಾಲ್ಕಿ ಆ ಬಾವಿಯಲ್ಲಿ ಹೋಗಿ ತೀರ್ಥರಾಜ ಪೂಜೆ ಆಗಿ ಅವಭೃತ ಸ್ನಾನ ಆಗ್ತಾ ಇದೆ. ಆದ ನಂತರ ನೈವೇದ್ಯ ಮತ್ತು ಮಂಗಳಾರತಿ ಆಗಿ ಅಷ್ಟಾವಧಾನ ಸೇವಾ ಆಗಿ ಈ ಪ್ರಸಾದ ವಿತರಣೆ ಪ್ರಾರಂಭ ಆಗ್ತಾ ಇದೆ. ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಾಗೆ ಮುಂದೆ ಕೂಡ ಈ ರೀತಿಯಿಂದ ನಾವು ಉತ್ಸವ ನಾವೆಲ್ಲರೂ ನಮ್ಮ ಕಮಿಟಿ ವತಿಯಿಂದ ಮಾಡ್ತಾ ಇದ್ದಾರೆ.